ಹಾಲೆಲೂಯ್ಯ. ಕೈಗಳನ್ನೆತ್ತಿ ಹಾಲೆಲೂಯ್ಯ. ಪ್ರಾರಂಭದಲ್ಲಿ ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿದವರಾಗಿ ಬೇರೆ ಏನನ್ನು ಯೋಚಿಸಬೇಡಿರಿ. ಬಹಳಷ್ಟು ಧ್ಯಾನಪೂರ್ವಕವಾಗಿ ನಾವೆಲ್ಲರೂ ದೇವರ ಪ್ರಸನ್ನದಲ್ಲಿದ್ದೇವೆ. ನಮ್ಮನ್ನು ನಾವು ಪೂರ್ಣವಾಗಿ ಒಂದು ನಿಮಿಷ ಒಪ್ಪಿಸಿಕೊಡೋಣ. ಕರ್ತನು ಈ ದಿನದಲ್ಲಿ ನನ್ನ ಸಂಗಡ ಮಾತನಾಡಬೇಕು. ಕರ್ತನೇ, ನನ್ನ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಸಮರ್ಪಿಸುತ್ತೇನೆಂಬುದಾಗಿ ಹೇಳಿ ಕರ್ತನು ನಾವು ಒಪ್ಪಿಸಿಕೊಡೋಣ. ದೇವರ ವಾಕ್ಯವು ಸಜೀವವಾದದ್ದು, ಅದು ಕಾರ್ಯಸಾಧಕವಾದದ್ದು, ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಈ ಬೆಳಗಿನ ಸಮಯದಲ್ಲಿ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಕರ್ತನಲ್ಲಿ ನಾವು ಕೇಳಿಕೊಳ್ಳೋಣ. ಕರ್ತನೇ ಸ್ತೋತ್ರ. ಹಾಲೆಲೂಯ್ಯ. ನಮ್ಮ ಕೈಗಳನ್ನು ಮೇಲೆ ಎತ್ತಿಕೊಂಡವರಾಗಿ ಕರ್ತನೇ ನಾನು ಒಪ್ಪಿಸುತ್ತೇನೆಂಬುದಾಗಿ ನಾವು ಹೇಳಿಕೊಳ್ಳೋಣ. ಇವತ್ತು ನಿನ್ನ ಕೃಪೆ ನನ್ನ ಮೇಲೆ ಸುರಿಸಲ್ಪಡಬೇಕು. ನಿನ್ನ ಅಭಿಷೇಕ ನನ್ನ ಮೇಲೆ ಇಳಿದು ಬರಬೇಕು. ನಾನು ಕರ್ತನಲ್ಲಿ ಬಲ ಹೊಂದಿಕೊಳ್ಳಬೇಕು. ಸ್ತೋತ್ರ. ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ. ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ, ತವಕಿಸಿದೆ. ನಂದೇವನೇ ನನ್ನೇಸುವೆ, ನೀನನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ, ನೀನನೇ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ, ಕೊಂಡಾಡುವೆ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ, ಕೊಂಡಾಡುವೆ, ಕೊಂಡಾಡುವೆ. ನಂದೇವನೇ ನನ್ನೇಸುವೆ, ನೀನನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ, ನೀನನೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯ ದೇವರೇ, ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ಪ್ರಾಣ ಆತ್ಮ ಶರೀರವನ್ನು ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ನಾವು ನಿನ್ನವರಾಗಿದ್ದೇವೆ, ನೀನು ನಮ್ಮವನಾಗಿದ್ದೆ. ಕರ್ತನೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡು, ನಮ್ಮಲ್ಲಿ ಕಾರ್ಯ ಸಾಧಿಸು. ನಿನ್ನ ಕೃಪೆ ನಮಗೆ ಅನುಗ್ರಹಿಸು ಸ್ವಾಮಿ. ಬಂದಂಥ ನಮ್ಮೆಲ್ಲರನ್ನ ಆಶೀರ್ವದಿಸು. ನಿನ್ನ ಬಲವು ನಮ್ಮ ಮೇಲೆ ಇಳಿದು ಬರುವಂತಾಗಲಿ. ಜೊತೆಯಾಗಿದ್ದು ನಡೆಸು. ಪರಿಶುದ್ಧಾತ್ಮ ದೇವರೇ ಎಲ್ಲವನ್ನ ನಿಯಂತ್ರಿಸು. ಯೇಸು ನಾಮದಲ್ಲಿ ತಂದೆ, ಆಮೆನ್. ಎಲ್ಲರೂ ಚಪ್ಪಾಳೆ ತಟ್ಟೋಣ. ಕರ್ತನಿಗೆ ಇಷ್ಟ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಥ್ಯಾಂಕ್ ಯು ಜೀಸಸ್. ಆಮೆನ್. ದಯಮಾಡಿ ಕೂತ್ಕೊಳ್ರಿ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಶಬ್ದ ಕ್ಲಿಯರ್ ಆಗ್ತಾ ಉಂಟಲ್ಲ? ತೊಂದರೆ ಇಲ್ಲಲ್ಲ? ದೇವರು ನಮ್ಮ ಜೀವನದಲ್ಲಿ ಆಶೀರ್ವದಿಸಿಕೊಟ್ಟಿರುವಂತಹ ಈ ಸುಂದರವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ.
ನನ್ನ ತಮ್ಮ ನಿಮ್ಮ ಸಭಾಪಾಲಕರು ಪಾಸ್ಟರ್ ಕುರಿಯನ್ ಒಂದು ಸಣ್ಣ ಕಿರುಪರಿಚಯವನ್ನು ನನ್ನ ವಿಷಯದಲ್ಲಿ ಮಾಡಿದ್ರು, ಅದಕ್ಕಾಗಿ ವಂದನೆ ಸಲ್ಲಿಸ್ತೇನೆ. ಈ ಯಾವುದಕ್ಕೂ ನನ್ನ ಯೋಗ್ಯತೆಗಳಲ್ಲ, ದೇವರ ಕೃಪೆಯೊಂದು ಮಾತ್ರವೇ ಆಗಿದೆ. ಸ್ತೋತ್ರ. ಕರ್ತನ ಸೇವೆಯಲ್ಲಿ ಕಳೆದ 40 ವರ್ಷಕ್ಕಿಂತಲೂ ಹೆಚ್ಚು ಇದ್ದು ಕರ್ತನ ಸೇವೆಯನ್ನು ಮಾಡುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿದ್ದಾನೆ. ಕೆಲವು ವರ್ಷಗಳ ಹಿಂದೆ ನಾನು ಇಲ್ಲಿ ಈ ಸಭೆಯಲ್ಲಿ ಬಂದು ಒಂದು ಸಾರಿ ದೇವರ ವಾಕ್ಯವನ್ನು ಹಂಚಿದಂತಹ ಆ ನೆನಪು ನನ್ನಲ್ಲಿದೆ. ನಿಮ್ಮಲ್ಲಿ ಎಷ್ಟು ಜನ ಅವತ್ತು ಇದ್ದಿರೋ ಏನೋ ಗೊತ್ತಿಲ್ಲ. ಪಾಸ್ಟರ್ ಬಿನುರಾಜ್ ಅವರು ಈ ಸಭಾ ಪಾಲಕರಾಗಿ ಇಲ್ಲಿ ಸಭೆ ನಡೆಸುವಾಗ ನಾನಿಲ್ಲಿ ಬಂದಿದ್ದು ನೆನಪಿದೆ. ಅವರ ತಂದೆ ಪಾಸ್ಟರ್ ಇಮ್ಮಾನುವೇಲ್ ಪಿಳ್ಳೈ ಅವ್ರನ್ನ ನಾನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇನೆ. ಅವರು ನಮಗೆ ಸಭಾಪಾಲಕರಾಗಿದ್ದರು. ನಮ್ಮ ಮರದಾಳ, ನೆಲ್ಲಿಯಾಡಿ ಆ ಕಡೆಗಳಲ್ಲಿ ಕುಟುಂಬ ಸಮೇತವಾಗಿದ್ದು ಕರ್ತನ ಸೇವೆ ಮಾಡಿದಂಥ ಒಬ್ಬ ಉತ್ತಮ ಸಭಾಪಾಲಕರು. ನಂತರದ ಸಮಯಗಳಲ್ಲಿ ಅವರು ಉಡುಪಿಗೆ ಬಂದು ಇಲ್ಲಿ ಕರ್ತನ ಸೇವೆಯನ್ನು ನಡೆಸುವುದಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಸ್ತೋತ್ರ. ಕರ್ತನು ನಮ್ಮೆಲ್ಲರ ಜೀವನದಲ್ಲಿ ವಿವಿಧ ಸಂದರ್ಭಗಳಲ್ಲಿ ತನ್ನ ಚಿತ್ತಾನುಸಾರವಾಗಿ ತನ್ನ ಸೇವಕರುಗಳನ್ನು ಕಳುಹಿಸಿ ನಮ್ಮನ್ನು ಆತ್ಮಿಕವಾಗಿ ಬೆಳೆಸುವಂಥ ದೇವರಾಗಿದ್ದಾನೆ. ಅದಕ್ಕೆ ಕಾರಣ ನಮ್ಮ ಮೇಲೆ ದೇವರಿಟ್ಟಿರುವಂಥ ತನ್ನ ಪ್ರೀತಿಯಾಗಿದೆ. ಸ್ತೋತ್ರ. ನಾವು ನಮ್ಮ ಕುಟುಂಬದಲ್ಲಿ ನಾವು 6 ಜನ ಮಕ್ಕಳು, ಒಬ್ಬ ಅಕ್ಕ, 5 ಜನ ನಾವು ಅಣ್ಣ ತಮ್ಮಂದಿರು. ನಮ್ಮಲ್ಲಿ ನಾವಿಬ್ಬರು ಕರ್ತನ ಸೇವೆಯಲ್ಲಿ ಇದ್ದೇವೆ. ಅದು ದೇವರು ನಮ್ಮ ಕುಟುಂಬದಲ್ಲಿ ಕೊಟ್ಟಂಥ ಒಂದು ಆಶೀರ್ವಾದ. ನಮ್ಮ ತಾಯಿ, ನಮ್ಮ ತಂದೆ ಅವರು ನಿರಂತರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಮರ್ಪಿಸಿಕೊಂಡಂತಹ ಆ ಪ್ರಾರ್ಥನೆ ನಿಮಿತ್ತವಾಗಿ ದೇವರು ಆ ರೀತಿಯಾದ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ನನ್ನ ಒಬ್ಬ ತಮ್ಮ, ಅವನಿಗಿಂತ ದೊಡ್ಡವರು ಅಣ್ಣ, ಮಿಲ್ಟ್ರಿಲಿದ್ದರು. ಅವರು ಮನೆಗೆ ರಿಟೈರ್ಡ್ ಆಗಿ ಮನೆಗೆ ಬಂದು 1 ವರ್ಷ ಏನೋ 1-2 ವರ್ಷ ಹಾಗೆ ಇದ್ದರು. ಇದ್ದಕ್ಕಿದ್ದ ಹಾಗೆ ಒಂದು ಸ್ಟ್ರೋಕ್ ಆಗಿ ಮಲಗಿದ್ದಾರೆ. ಇನ್ನೂ ಎದ್ದು ನಡೆದಾಡೋಕ್ಕೆ ಆಗ್ತಿಲ್ಲ. ಸುಮಾರು 1.5 ವರ್ಷ ಆಯಿತು ಹಾಗೆ ಮಲಗಿದ್ದಾರೆ. ಅವರ ಹೆಸರು ಫಿಲಿಪ್ ಎಂಬುದಾಗಿ. ನಿಮ್ಮ ಪ್ರಾರ್ಥನೆಯಲ್ಲಿ ದಯಮಾಡಿ ಅವ್ರು ನೆನಪಿಸ್ಕೊಳ್ಬೇಕು. ಅವರ ಆರೈಕೆಲ್ಲ ನಡೆಯುತ್ತಾ ಇದೆ, ಆದಾಗ್ಯೂ ಸ್ವತಃವಾಗಿ ಎದ್ದು ನಡೆಯುವುದಕ್ಕೆ ಸಾಧ್ಯವಾಗ್ತಿಲ್ಲ. ಅವರಿಗಾಗಿ ದಯಮಾಡಿ ಪ್ರಾರ್ಥನೆ ಮಾಡಬೇಕು. ಸ್ತೋತ್ರ. ಹಾಲೆಲೂಯ್ಯ. ಕಳೆದ ಸೋಮವಾರದಿಂದ ಇಲ್ಲಿ ಪ್ರಾರ್ಥನೆ ನಡೆಯುತ್ತಾ ಇದೆ. ನೀವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀರಾ, ದೇವರ ವಾಕ್ಯಗಳನ್ನು ಆಲಿಸ್ತಾ ಇದ್ದೀರಾ. ನನಗೆ ಕೊಡಲ್ಪಟ್ಟಂಥ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇಲ್ಲಿ ನಡೀತಾ ಇರುವಂಥದ್ದು ಪ್ರಾರ್ಥನೆ, ಉಪವಾಸ. ಸಾಧಾರಣವಾಗಿ ನಾವು ಹೇಳುವಂಥದ್ದು ಉಪವಾಸ ಪ್ರಾರ್ಥನೆ ಎಂಬುದಾಗಿ. ಆದರೆ ಈ ಪದಪ್ರಯೋಗ ನನಗೆ ಬಹಳ ಚೆನ್ನಾಗಿ ಅನಿಸ್ತು. ಪ್ರಾರ್ಥನೆ, ಉಪವಾಸ. ಹಾಲೆಲೂಯ್ಯ. ಪ್ರಾರ್ಥನೆಯೊಂದಿಗೆ ಉಪವಾಸ. ಯಾಕಂದರೆ ಎಲ್ಲರಿಗೂ ಉಪವಾಸದಲ್ಲಿರೋಕ್ಕೆ ಸಾಧ್ಯವಲ್ಲ. ಪ್ರಾರ್ಥನೆ ಬಹಳ ಮುಖ್ಯ. ಆದರೆ ಪ್ರಾರ್ಥನೆಯಲ್ಲಿ ಉಪವಾಸದಿಂದ ಇರುವುದಕ್ಕೆ ಸಾಧ್ಯವಾದರೆ ಅದು ಇನ್ನಷ್ಟು ಉತ್ತಮ, ಇನ್ನಷ್ಟು ನಮಗೆ ಬಲವನ್ನು ಅನುಗ್ರಹಿಸುವಂಥದ್ದಾಗಿದೆ. ನನಗೆ ಗೊತ್ತಿದೆ, ಕೆಲವರು ಪೂರ್ಣವಾಗಿ ಉಪವಾಸದಲ್ಲಿ ಇದ್ದಾರೆ, ಇನ್ನು ಕೆಲವರು ಪಾರ್ಟ್ ಟೈಮ್ ಆಗಿ, ಅಥವಾ ಇನ್ನು ಕೆಲವರು ಉಪವಾಸ ಇಲ್ಲದೆ ಪ್ರಾರ್ಥನೆಯಲ್ಲೇ ಸಮಯವನ್ನು ಕಳೆಯುವಂಥದ್ದು. ಉಪವಾಸಕ್ಕಿಂತಲೂ ಮುಖ್ಯ ಪ್ರಾರ್ಥನೆ. ಕೆಲವರು ಉಪವಾಸದಲ್ಲಿ ಇರುತ್ತಾರೆ, ಆದರೆ ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡೋದು ಬಹಳ ಕಡಿಮೆ, ಸಮಯ ಸಿಗುವುದಿಲ್ಲ. ಉಪವಾಸದಲ್ಲಿದ್ದುಕೊಂಡು ಏನೇನೋ ಮಾಡ್ಕೊಳ್ತಿರ್ತಾರೆ, ಆದರೆ ಪ್ರಾರ್ಥನೆಗಾಗಿ ಅವರಿಗೆ ಸಮಯ ಬೇರ್ಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಪ್ರಾರ್ಥನೆಯೊಂದಿಗೆ ಉಪವಾಸದಲ್ಲಿರುವುದಕ್ಕೆ ಸಾಧ್ಯವಾದರೆ ಅದು ನಮಗೆ ಹೆಚ್ಚಿನ ಆಶೀರ್ವಾದವನ್ನು ನೀಡುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಹಾಲೆಲೂಯ್ಯ. ಈ ದಿನಗಳು ದೇವರ ಆತ್ಮ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸೋದಕ್ಕೆ ಆ ದೇವರ ಹಸ್ತಗಳು ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಮಧ್ಯದಲ್ಲಿ ಕರ್ತನಿದ್ದಾನೆ. ಹಾಲೆಲೂಯ್ಯ. ಜೋರಾಗಿ ಹಾಲೆಲೂಯ್ಯ. ನಮ್ಮ ಮಧ್ಯದಲ್ಲಿ ಕರ್ತನಿದ್ದಾನೆ. ಯಾಕಂದರೆ ಇದು ಕರ್ತನು ನಮಗಾಗಿ ನೇಮಿಸಿದಂತಹ ಸಮಯವಾಗಿದೆ.
ನಾವು ಯೋಚನೆ ಮಾಡ್ತೇವೆ ಇಲ್ಲ ಅಂತಲ್ಲ, ನಮ್ಮ ಪ್ಲ್ಯಾನ್ಗಳನ್ನೆಲ್ಲ ಮಾಡುತ್ತೇವೆ. ಆದರೆ ಆ ಸಮಯವನ್ನು ನಮ್ಮ ಜೀವನ ಒದಗಿಸಿಕೊಡುವಂಥದ್ದು ಯಾರು? ದೇವರು. ಅದು ದೇವರ ಪೂರ್ವಯೋಜಿತವಾದಂತಹ ಕಾರ್ಯಗಳು. ನಾವು ಕರ್ತನಲ್ಲಿ ಏನಾಗಿರಬೇಕು, ಹೇಗಿರಬೇಕು, ಯಾವ ರೀತಿಯಲ್ಲಿ ನಾವು ಕರ್ತನಲ್ಲಿ ಬೆಳೆಯಬೇಕೆಂಬುದನ್ನು ನಮ್ಮ ವಿಷಯದಲ್ಲಿ ನಮಗಿಂತಲೂ ಹೆಚ್ಚು ಕಾಳಜಿ ವಹಿಸುವವನು ಯಾರು? ದೇವರಾಗಿದ್ದಾನೆ. ಹಾಲೆಲೂಯ್ಯ. ಅದಕ್ಕಿಂತಹ ಸುಂದರವಾದ ಸಮಯವನ್ನು ಅನುಗ್ರಹಿಸಿದ್ದಾನೆ. ನಮಗೆ ಬೇರೆ ಕೆಲಸ ಇಲ್ಲದಕ್ಕಲ್ಲ, ಬೇಕಷ್ಟು ಕೆಲಸಗಳಿದೆ. ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಂಥವರು, ವ್ಯಾಪಾರ ಅಥವಾ ಇನ್ನಿತರ ಕಾರ್ಯಗಳಲ್ಲಿ, ಜಾಬ್ಗಳಲ್ಲೆಲ್ಲ ನಿರತರಾಗಿರುವಂಥವರು ಕೂಡ ಸಮಯಗಳನ್ನು ಬೇರ್ಪಡಿಸಿಕೊಂಡು ಪ್ರಾರ್ಥನೆಗಾಗಿ ಇಲ್ಲಿ ಬಂದಿದ್ದೀರಾ. ಸ್ತೋತ್ರ. ಹಾಲೆಲೂಯ್ಯ. ದೇವರು ಒದಗಿಸಿದ ಸಮಯವನ್ನು ಅದನ್ನು ಸಮರ್ಪಕವಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಸದುಪಯೋಗಿಸಿಕೊಳ್ಳಬೇಕೆಂಬುದು ನಮ್ಮ ಆಸೆ, ನಮ್ಮ ಪ್ರಾರ್ಥನೆಯಾಗಿದೆ. ಅದು ದೇವರು ನಮ್ಮ ಜೀವನದಲ್ಲಿ ನೆರವೇರಿಸ್ತಾ ಇದ್ದಾನೆ. ನಾವೆಲ್ಲರೂ ಕರ್ತನಲ್ಲಿ ಬೆಳೆಯಬೇಕು. ಹಾಲೆಲೂಯ್ಯ. ನಾವಿನ್ನಷ್ಟು ಶಕ್ತರಾಗಿ ಕರ್ತನಲ್ಲಿ ಬೆಳೆಯಬೇಕು. ಆತ್ಮಿಕ ಪ್ರೌಢಾವಸ್ಥೆಗೆ ನಾವು ಬರಬೇಕು. ಆತ್ಮಿಕ ಪರಿಪಕ್ವತೆಯನ್ನು ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ಳಬೇಕು. ಅದು ಬಹಳ ಮುಖ್ಯ. ವಿ ಶುಡ್ ಗ್ರೋ ಇನ್ ದ ಮೆಚುರಿಟಿ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ನಾವು ಪರಿಪಕ್ವತೆಯನ್ನು ಹೊಂದಿಕೊಳ್ಳಬೇಕು. ಅದು ಬಹಳ ಮುಖ್ಯವಾದಂಥ ಒಂದು ವಿಷಯ ಪ್ರತಿಯೊಬ್ಬ ಆತ್ಮಿಕರ ಜೀವನದಲ್ಲಿ. ಅದು ನಾವು ಸರಿಯಾಗಿ ಅರ್ಥೈಸಿಕೊಂಡು ಅದಕ್ಕನುಗುಣವಾಗಿ ನಮ್ಮ ಜೀವಿತವನ್ನು ನಾವು ಕಟ್ಟುವಂಥವರಾಗಬೇಕು. ನಮ್ಮ ಜೀವಿತವನ್ನು ನಾವು ಬೆಳೆಸುವಂಥವರಾಗಬೇಕು. ಕಳೆದ ದಿನಗಳಲ್ಲಿ ದೇವರ ಸೇವಕರುಗಳು ನಮ್ಮೊಂದಿಗೆ ದೇವರ ವಾಕ್ಯದಿಂದ ಮಾತನಾಡಿದ್ದಾನೆ. ಅದು ನಮ್ಮ ಆತ್ಮಿಕ ಜೀವಿತವನ್ನು ಬಲಗೊಳಿಸುವುದಕ್ಕೆ ಸಾಧ್ಯವಾಗಿದೆ. ಒಂದೊಂದು ದಿನವೂ ದೇವರು ಹಾಗೆ ನಡೆಸುತ್ತಾ ಇದ್ದಾನೆ. ಸ್ತೋತ್ರ. ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸ್ಕೊಳ್ಳೋಣ. ನನಗೆ ಸುಮಾರು 5 ಸೆಕ್ಷನ್ಗಳಿದೆ ಅಂತ ಅನಿಸ್ತದಲ್ಲ. ಸುಮಾರು 5 ಸೆಕ್ಷನ್ಸ್ ಶುಕ್ರವಾರದವರೆಗೆ ಮಧ್ಯಾಹ್ನದವರೆಗೆ ಇದೆ ಅಂತ ಅನಿಸ್ತದೆ. ಅಲ್ಲಿವರೆಗೆ ನಮಗೆ ಸಮಯ ದೇವರು ಕಲ್ಪಿಸಿಕೊಡುವುದಾದರೆ ಅದಕ್ಕನುಸಾರವಾಗಿ ನಾವು ದೇವರ ವಾಕ್ಯವನ್ನು ಸಮರ್ಪಕವಾದ ರೀತಿಯಲ್ಲಿ ಕಲಿಯುವುದಕ್ಕೆ ನಮಗೆ ಸಹಾಯಕವಾಗಲಿ. ದೇವರ ಆತ್ಮ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸಲಿ. ಸ್ತೋತ್ರ. ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಳೋಣ. ನನಗೆ ಕೊಟ್ಟಿರುವಂಥ ಸಮಯಕ್ಕನುಸಾರವಾಗಿ ನಾನು ಮುಗಿಸ್ತೇನೆ. ಈ ಸೆಷನಲ್ಲಿ ಎಲ್ಲ ವಿಷಯಗಳು ಮುಗಿದಿಲ್ಲ ಅಂದರೆ ಮತ್ತೆ ಅದನ್ನು ಕಂಟಿನ್ಯೂಸ್ ಆಗಿ ಮುಂದುವರಿಸ್ತೇನೆ. ಅದಕ್ಕಾಗಿ ನಮಗೆ ಸಮಯ ಇದೆ. ದೇವರು ಹಾಗೆ ಅದನ್ನು ಅನುಗ್ರಹಿಸಲಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13-14 വചനಗಳು. യാക്കോബിൻ്റെ ലേഖനം 3-ാം അധ്യായം 13-14 വാക്യങ്ങൾ. യാക്കോബന പുസ്തകം. ಸಾಕು 13-14 ವಾಕ್ಯಗಳು. James, book of James, chapter 3, verse 13 and 14. ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಇದು ಒಂದು ಕ್ಲಾಸ್ ರೀತಿಯಲ್ಲಿ ಮುಂದುವರಿಯುತ್ತದೆ. ಹಾಗಾಗಿ ನೀವು ವಾಕ್ಯಗಳನ್ನು ನೋಟು ಮಾಡಿಕೊಳ್ಳೋದಾದರೆ, ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳೋದಾದರೆ ಒಳ್ಳೆಯದು. ಮತ್ತು ನಿಮಗೆ ಪರ್ಸನಲ್ ಆಗಿ ಅದನ್ನು ಸ್ಟಡಿ ಮಾಡೋದಕ್ಕೆ ಅವಕಾಶ ಬರುತ್ತದೆ. ಸ್ತೋತ್ರ. ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ ಪತ್ರಿಕೆಗಳಲ್ಲಿ ಬಹಳ ಪ್ರಾಯೋಗಿಕವಾದ, ಪ್ರಾಕ್ಟಿಕಲ್ ಆಗಿರುವಂತಹ ಜೀವಿತದ ಕುರಿತಾಗಿರುವಂಥ ಬೋಧನೆಯನ್ನು, ಉಪದೇಶವನ್ನು ನೀಡುವಂಥವನು ಅಪೊಸ್ತಲನಾದ ಯಾಕೋಬನು. ಯಾಕೋಬನು ಯೇಸು ಕ್ರಿಸ್ತನ ಸಹೋದರರಲ್ಲಿ ಒಬ್ಬನು. ಯೇಸು ಕ್ರಿಸ್ತನಿಗೆ ಕೆಲವು ಸಹೋದರರಿದ್ದರು ಅಲ್ವಾ? ಸಹೋದರರು ಸಹೋದರಿಯರು ಇದ್ದರು. ಆ ಸಹೋದರರಲ್ಲಿ ಒಬ್ಬನು ಯಾರು? ಯಾಕೋಬನು. ಆ ಯಾಕೋಬನು ನಂತರದ ಸಮಯಗಳಲ್ಲಿ ಸಭಾ ಅಧ್ಯಕ್ಷನಾಗಿ, ಹೊಸ ಒಡಂಬಡಿಕೆಯ ಕಾಲದಲ್ಲಿ ಆದಿಶತಮಾನದಲ್ಲಿ ಇದ್ದಂಥ ಮೊದಲನೇ ಸಭೆಯ
ಅಧ್ಯಕ್ಷನಾಗಿ ಅಂದರೆ ಮುಖ್ಯಸ್ಥನಾಗಿ ಆಗಿನ ಸಭಾ ಕಾರ್ಯಗಳನ್ನು ನೋಡುತ್ತಿದ್ದಂತಹ ಒಬ್ಬ ವ್ಯಕ್ತಿ ಆಗಿದ್ದನು. ಕರ್ತನಲ್ಲಿ ಬಹಳವಾಗಿ ಉಪಯೋಗಿಸಲ್ಪಟ್ಟಂತಹ ಒಬ್ಬ ಅಪೊಸ್ತಲನಾಗಿ ಅಥವಾ ಸೇವಕನಾಗಿ ಅವನು ಕಾಣಿಸಿಕೊಂಡನು. ಆಗಿನ ಸಮಯಗಳಲ್ಲಿ ಇದ್ದಂತಹ ಯಹೂದ್ಯರು, ಆನಂತರ ಕ್ರಿಸ್ತ ನಂಬಿಕೆಯಲ್ಲಿ ಬಂದಂತಹ ಅನ್ಯರಿಂದ ಬಂದವರು, ಯಹೂದ್ಯರಿಂದ ಬಂದಂಥವರು ಆದಂತಹ ಜನರಿಗೆ, ಅವರಿಗೆ ಆತ್ಮಿಕ ಜೀವನದ ಮಾರ್ಗನಿರ್ದೇಶನಗಳನ್ನು ಉಪದೇಶಿಸಿದಂಥ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಯೇಸು ಕ್ರಿಸ್ತನ ಬೋಧನೆಗಳೆಲ್ಲವೂ ಬಹಳಷ್ಟು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಸರಿಸುವಂಥವ್ರು ಆಗಿರಬೇಕೆಂಬುದು ದೇವರ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸುತ್ತದೆ. ಅದು ಕೇವಲ ನಾವು ಹಲ್ಲೆಲೂಯಾ ಸ್ತೋತ್ರ ಹೇಳುವುದರಲ್ಲಿ ಮುಗಿಯುವುದಿಲ್ಲ. ಆತ್ಮಿಕ ಜೀವನ ಅಂದರೆ 4 ಹಲ್ಲೆಲೂಯಾ ಹೇಳಿ, ಒಂದು ಹಾಡು ಹಾಡಿ, ಒಂದು ಸ್ತೋತ್ರ ಹೇಳಿ, ಏನೋ ಒಂದು ಪ್ರಾರ್ಥನೆ ಮಾಡಿ ಹೋಗುವುದರಲ್ಲಿ ಮುಗಿಯುವುದಿಲ್ಲ. ಅದನ್ನು ಕ್ರಿಯಾತ್ಮಕವಾದ ರೀತಿಯಲ್ಲಿ, ಕಾರ್ಯರೂಪದಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗುತ್ತದೆ. ಅದನ್ನು ನಾವು ಬೆಳೆಸಿಕೊಳ್ಬೇಕಾಗ್ತದೆ, ಕಟ್ಟುನಿಟ್ಟಾದ ಪಾಲನೆ ಮಾಡಬೇಕಾಗ್ತದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬಲಹೀನತೆ ಉಂಟಾಗದಂತೆ ನಮ್ಮ ಜೀವಿತದಲ್ಲಿ ಅದನ್ನು ಕ್ರಮಬದ್ಧವಾದ ರೀತಿಯಲ್ಲಿ ಜೋಡಣೆ ಮಾಡಿ ಸಮರ್ಪಕವಾದಂತಹ ಶಿಸ್ತುಬದ್ಧ ಆದಂತಹ ಒಂದು ಜೀವಿತವನ್ನು ನಾವು ಆತ್ಮಿಕ ಜೀವನದಲ್ಲಿ ಬೆಳೆಸಬೇಕಾಗುತ್ತದೆ. ಅದನ್ನು ನಮ್ಮ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಮಾಡುವುದಕ್ಕಿರುವಂಥದ್ದಲ್ಲ, ಹೇಗೆ ಬೇಕೋ ಹಾಗೆಯೇ ಮಾಡುವಂಥದ್ದಲ್ಲದು. ಆತ್ಮಿಕ ಜೀವಿತ ಬಹಳಷ್ಟು ಶ್ರೇಷ್ಠವಾದದ್ದು, ದೇವರು ನಮಗೆ ಕೊಟ್ಟಂತಹ ಒಂದು ಶ್ರೇಷ್ಠವಾದಂತಹ ಅವಕಾಶ. ಎಷ್ಟೋ ಜನರಿಗೆ ಸಿಗದೇ ಇರುವಂಥ ಅವಕಾಶವನ್ನು ದೇವರು ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾನೆ. ಸ್ತೋತ್ರ. ಕಳೆದ ಹಲವಾರು ವರ್ಷಗಳಿಂದ ಕರ್ತನಲ್ಲಿ ನಾವು ಜೀವಿಸ್ತಾ ಬಂದಿದ್ದೇವೆ. ಆದರೆ ನಮ್ಮ ಆತ್ಮಿಕ ಜೀವಿತವನ್ನು ನಾವು ಗಮನಿಸುವಾಗ, ಹಿಂತಿರುಗಿ ನೋಡುವಾಗ, ವಾಕ್ಯದ ಮೇರೆಗೆ ದೇವರು ಬಯಸುವಂತಹ ಆ ರೀತಿಯಲ್ಲಿ ನಮ್ಮ ಜೀವಿತವು ಎಷ್ಟರ ಮಟ್ಟಿಗೆ ಅದು ಬಲಿಷ್ಠವಾಗಿದೆ, ಬೆಳೆದಿದೆ ಎಂಬುದನ್ನು ಯೋಚನೆ ಮಾಡುವಾಗ ನಾವು ಬಹಳಷ್ಟು ಹಿಂದೆ ಇದ್ದೇವೆ. ಸ್ತೋತ್ರ. ನಾವು ಯಾರು ಆ ಪರಿಪೂರ್ಣತೆಗೆ ಇನ್ನೂ ತಲುಪುವುದಕ್ಕೆ ಸಾಧ್ಯವಾಗಲಿಲ್ಲ. ಪರಿಪೂರ್ಣತೆಗೆ ತಲುಪಬೇಕಾದ್ರೆ ಇನ್ನೂ ಸಮಯ ಬೇಕು. ಅದು ಈ ಲೋಕದಲ್ಲಿ ನಾವು ಜೀವಿಸುವಷ್ಟು ಕಾಲ ಆ ಪರಿಪೂರ್ಣತೆಯನ್ನು ಸಾಧಿಸಿಕೊಳ್ಳೋದು ಕಷ್ಟ. ಆದರೆ ಆ ಪರಿಪೂರ್ಣತೆಗಾಗಿ ನಾವು ಏನು ಮಾಡ್ತಾ ಇದ್ದೇವೆ? ಹಂಬಲಿಸುತ್ತಾ ಮುಂದೆ ಹೋಗುತ್ತಾ ಇದ್ದೇವೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡುತ್ತಾ ಇದ್ದೇವೆ, ಪ್ರಯಾಸ ಪಡುತ್ತಾ ಇದ್ದೇವೆ. ಕ್ರಿಸ್ತನ ಪರಿಪೂರ್ಣತೆಗೆ ನಾವೆಲ್ಲರೂ ಬರಬೇಕೆಂಬುದೇ ನಮ್ಮೆಲ್ಲರ ಆಸೆ, ಅವರ ಇಚ್ಛೆಯಾಗಿದೆ. ಸ್ತೋತ್ರ. ಸೊ ಯಾಕೋಬನ ಪತ್ರಿಕೆ ನಮಗೆ ತುಂಬ ಪ್ರಾಕ್ಟಿಕಲ್ ಜೀವಿತವನ್ನು ಅದು ಉಪದೇಶ ಮಾಡುವಂಥದ್ದಾಗಿದೆ. ಒಂದು ಕಡೆ ಹೇಳ್ತಿದ್ದಾನೆ, ನಂಬಿಕೆ ಮುಖ್ಯ, ಆದರೆ ನಂಬಿಕೆಗಿಂತಲೂ ಕ್ರಿಯೆ ಮುಖ್ಯವಾದದ್ದು ಅಲ್ವಾ? ಹೌದು. ನಂಬಿಕೆಯು ಕ್ರಿಯೆಯು ಜೊತೆಯಾಗಿ ಹೋಗಬೇಕು, ಕಾರ್ಯರೂಪದಲ್ಲಿ ಹೋಗಬೇಕು. ಅದೊಂದು ರೈಲಿನ 2 ಹಳಿಗಳಿದ್ದ ಹಾಗೇನೆ. ಆ ಹಳಿಗಳಲ್ಲಿ ಅದು ಮುಂದೆ ಕರೆಕ್ಟಾಗಿ ಸಾಗಬೇಕು ಅಂತ ಆದರೆ ನಂಬಿಕೆ ಜೊತೆಗೆ ಏನಿರಬೇಕು? ಕ್ರಿಯೆ ಇರಬೇಕು. ಸ್ತೋತ್ರ. ನಾವೇನನ್ನು ನಂಬಿದ್ದೇವೋ, ನಾವೇನನ್ನು ಅಂಗೀಕಾರ ಮಾಡಿಕೊಂಡಿದ್ದೇವೋ ಅದು ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಕಾಣಿಸಿಕೊಳ್ಬೇಕು. ಅನೇಕರ ಜೀವನದಲ್ಲಿ ಇವತ್ತದು ಬಹಳ ಕಡಿಮೆಯಾಗಿದೆ. ನಮ್ಮ ಕ್ರೈಸ್ತರಲ್ಲಿ, ಮುಖ್ಯವಾಗಿ ಪೆಂತೆಕೋಸ್ತ್ ಆ ಒಂದು ಸಮುದಾಯದಲ್ಲಿ ಗಮನಿಸುವಾಗ, ಆತ್ಮಿಕತೆ ವಿಷಯದಲ್ಲಿ ಬರುವಾಗ ಆ ಹೇಳುವಂಥ ರೀತಿಯಲ್ಲಿ, ಬೋಧನೆ ಮಾಡುವಂಥ ರೀತಿಯಲ್ಲಿ ನಮ್ಮ ಜೀವನ ಕಾಣಿಸಿಕೊಳ್ಳುವುದಿಲ್ಲ. ನಾವು ಒಳಗಿರುವಾಗ ಭಾಳ ಆತ್ಮಿಕರು, ಆದರೆ ಹೊರಗೆ ಹೋಗುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಪಾಲಿಸುವುದಿಲ್ಲ. ನಮ್ಮ ಅನುದಿನದ ವ್ಯವಹಾರಗಳಲ್ಲಿ ನಾವು ಅದನ್ನು ಸಮರ್ಪಕವಾಗಿ ನಡೆಸಿಕೊಳ್ಳುತ್ತಾ ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಚರ್ಚಿಗೆ ಬಂದು 4 ಹಲ್ಲೆಲೂಯಾ ಸ್ತೋತ್ರ ಹೇಳಿದ್ದರಿಂದ ನಮ್ಮ ಆತ್ಮಿಕ ಜೀವಿತ ಮುಗ್ದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಎಲ್ಲ ವಿಷಯಗಳಲ್ಲಿ ಬಹಳಷ್ಟು ಗಮನಿಸುವಂಥವ್ರು ಆಗಬೇಕು.
ಬಹಳಷ್ಟು ಶ್ರದ್ಧೆಯಿಂದ ನಮ್ಮ ಆತ್ಮಿಕ ಜೀವಿತ ನಡೆಸುವಂಥವರಾಗಬೇಕು. ಇಲ್ಲಿ ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿ ಯಾರು ಜ್ಞಾನಿಯು ಬುದ್ಧಿವಂತನು ಯಾರು? ಈಗ ನಿಮಗೆ ನೀವೇ ಕೇಳಬೇಕಾದ ಪ್ರಶ್ನೆ, ನಾನು ಜ್ಞಾನಿಯಾಗಿದ್ದೇನೋ, ನಾನು ಬುದ್ಧಿವಂತನಾಗಿದ್ದೇನೋ? ಯಾಕೆ ಯಾಕೋಬನು ಆ ವಿಷಯವನ್ನು ಅಲ್ಲಿ ಹೇಳಿದನೆಂದರೆ, ಆ ಕಾಲದಲ್ಲಿ ಸಭೆಯಲ್ಲಿ ಅವನು ಗಮನಿಸಿದಂಥ ಒಂದು ಪ್ರತ್ಯೇಕವಾದ ವಿಷಯ. ಆ ವಿಷಯದ ಹಿನ್ನೆಲೆಯಲ್ಲಿ ಅವನು ಹೇಳ್ತಾ ಇದ್ದಾನೆ, ನೀವು ಅರಿತುಕೊಳ್ಬೇಕಾದಂತಹ, ಸಂಪಾದನೆ ಮಾಡಿಕೊಳ್ಬೇಕಾದಂತಹ ಆ ನಿಜವಾದ ಜ್ಞಾನವನ್ನು ಇನ್ನೂ ಸರಿಯಾಗಿ ಹೊಂದಿಕೊಂಡಿಲ್ಲ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಹೇಗೆ ಜೀವಿಸಬೇಕು, ಹೇಗೆ ನಾವು ನಡೆಯಬೇಕು, ಅದನ್ನು ತಿಳಿದುಕೊಳ್ಳುವಂಥ, ಅರಿತುಕೊಳ್ಳುವಂಥ, ಅದನ್ನು ಜೀವನದಲ್ಲಿ ಅರ್ಥೈಸಿಕೊಳ್ಳುವಂಥ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ರೀತಿಯಾದ ಜ್ಞಾನವನ್ನು ನಾವೇನು ಮಾಡಿಕೊಂಡಿಲ್ಲ, ಹೊಂದಿಕೊಂಡಿಲ್ಲ. ಹಾಗಾಗಿ ಅವನು ಹೇಳ್ತಾನೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅದನ್ನು ಔದಾರ್ಯವಾಗಿ ಹಂಗಿಸದೆ ನಮಗೆ ಕೊಡುವ ದೇವರಲ್ಲಿ ಏನು ಮಾಡಿಕೊಳ್ಬೇಕು, ಕೇಳಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಲ್ವಾ? ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ, ಯಾವ ಜ್ಞಾನದ ವಿಷಯದಲ್ಲಿ ಹೇಳುತ್ತಾ ಇದ್ದಾನೆ? ಯಾವ ಜ್ಞಾನದ ವಿಷಯದಲ್ಲಿ ಹೇಳುತ್ತಾ ಇದ್ದಾನೆ? ದೈವಿಕವಾದ ಜ್ಞಾನದ ವಿಷಯದಲ್ಲಿ. ಸ್ತೋತ್ರ. ದೇವರ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಂಡು ಆ ವಾಕ್ಯಕ್ಕೆ ಅನುಗುಣವಾದ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಲೌಕಿಕವಾದ ಜ್ಞಾನದೊಂದಿಗೆ ಲೌಕಿಕವಾದ ವಿಷಯಗಳಲ್ಲಿ ಸೇರಿಕೊಂಡು ಜೀವನ ನಡೆಸುವಂತಹ ಆ ವ್ಯಕ್ತಿಗಳಿಗೆ ಅಪೊಸ್ತಲನಾದ ಯಾಕೋಬನು ಹೇಳುತ್ತಾ ಇದ್ದಾನೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾದರೆ ಅಂಗಿಸದೆ ಔದಾರ್ಯವಾಗಿ ಉದಾರವಾಗಿ ಕೊಡುವ ದೇವರಲ್ಲಿ ಕೇಳಿಕೊಳ್ಳಲಿ, ಅವನು ನಿಮಗೆ ಜ್ಞಾನವನ್ನು ಒದಗಿಸುತ್ತಾನೆ. ಹಲ್ಲೆಲೂಯ. ನಮಗೆ ಬೇಕಾಗಿರುವುದು ಯಾವ ಜ್ಞಾನ? ಪರಲೋಕದ ಜ್ಞಾನ, ದೈವಿಕವಾದ ಜ್ಞಾನ. ಗಮನಿಸಿರಿ, ಸೊಲೊಮೋನನಿಗೆ ರಾಜ್ಯಾಭಿಷೇಕ ಸಿಕ್ಕಿದಾಗ, ಪಟ್ಟಾಭಿಷೇಕ ಸಿಕ್ಕಿದಾಗ, ಅಧಿಕಾರ ವಹಿಸಿಕೊಳ್ಳುವ ಸಮಯದಲ್ಲಿ ಸೊಲೊಮೋನನು, ಅರಸನಾದ ಸೊಲೊಮೋನನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಅವನು ಸಂಪತ್ತು ಕೇಳಲಿಲ್ಲ, ಐಶ್ವರ್ಯ ಕೇಳಲಿಲ್ಲ, ಸೈನ್ಯ ಬಲವನ್ನು ಕೇಳಲಿಲ್ಲ, ರಾಜ್ಯವನ್ನು ವಿಸ್ತಾರ ಮಾಡಿಕೊಡು ಎಂಬುದಾಗಿ ಕೇಳಿಲ್ಲ. ಮತ್ತೇನನ್ನು ಕೇಳಿಕೊಳ್ತಾ ಇದ್ದಾನೆ? ಈ ದೇವರೇ, ನೀನು ನನಗೆ ಕೊಟ್ಟ ಈ ಜನವನ್ನು ನಿನ್ನ ಚಿತ್ತಾನುಸಾರವಾಗಿ ನಡೆಸುವುದಕ್ಕೆ, ಅವರಿಗೆ ಉಪದೇಶ ಮಾಡುವುದಕ್ಕೆ, ಮಾರ್ಗದರ್ಶನ ಮಾಡುವುದಕ್ಕೆ ಬೇಕಾದ ಜ್ಞಾನವನ್ನು ನನಗೆ ಅನುಗ್ರಹಿಸು ಎಂಬುದಾಗಿ ಅವನು ದೇವರಲ್ಲಿ ಕೇಳಿಕೊಂಡನು. ಅವನ ಪ್ರಾರ್ಥನೆಯನ್ನು ದೇವರು ಮೆಚ್ಚಿದನು. ಹಲ್ಲೆಲೂಯಾ. ಆಮೇಲೆ ರಾತ್ರಿ ಕನಸಿನಲ್ಲಿ ದೇವರು ಸೊಲೊಮೋನಿಗೆ ಹೇಳುತ್ತಾ ಇದ್ದಾನೆ, ನೀನು ಐಶ್ವರ್ಯವನ್ನು ಕೇಳಲಿಲ್ಲ, ಹಣವನ್ನು ಕೇಳಲಿಲ್ಲ, ಸೈನ್ಯ ಬಲವನ್ನು ಕೇಳಲಿಲ್ಲ, ಆದರೆ ನೀನು ಕೇಳಿರುವಂಥದ್ದು ಜ್ಞಾನ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ಜ್ಞಾನವನ್ನು ದೇವರು ಅವನಿಗೆ ಅನುಗ್ರಹಿಸಿದ. ಸ್ತೋತ್ರ. ದೇವರು ಅವನಿಗೆ ಆ ಜ್ಞಾನವನ್ನು ಕೊಟ್ಟ. ವಚನದಲ್ಲಿ ಹೇಳುತ್ತದೆ, ಸೊಲೊಮೋನಿಗಿಂತ ದೊಡ್ಡ ಜ್ಞಾನಿ ಅದುವರೆಗೂ ಯಾರೂ ಹುಟ್ಟಿರಲಿಲ್ಲ, ಇನ್ನು ಹುಟ್ಟುವುದು ಇಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಷ್ಟು ಜ್ಞಾನವನ್ನು ದೇವರು ಅವನಿಗೆ ಅನುಗ್ರಹಿಸಿದ. ಅದು ಪರಲೋಕದ ಜ್ಞಾನವನ್ನು ಕೊಟ್ಟ, ಉತ್ತಮ ಆಡಳಿತವನ್ನು ದೇಶದಲ್ಲಿ ಕೊಟ್ಟ. ಹಲ್ಲೆಲೂಯ್ಯ. ಅವನ ಕಾಲದಲ್ಲಿ ಯಾವ ತೊಂದರೆಯೂ ಎಲ್ಲಿಂದಲೂ ಉಂಟಾಗಲಿಲ್ಲ. ಬೇರೆ ಸೈನ್ಯದವರು ಅವರ ಮೇಲೆ ಆಕ್ರಮಣ ಮಾಡಿ ಬರಲಿಲ್ಲ, ದಾಳಿಗೆ ಬರಲಿಲ್ಲ. ಯಾಕೆಂದರೆ ಅವನು ಬಹಳ ಜ್ಞಾನ ವಿವೇಕದಿಂದ ರಾಜ್ಯಭಾರವನ್ನು ನಡೆಸ್ತಾ ಇದ್ದನು. ಆದರೆ ಕೊನೆಯಲ್ಲಿ ಅವನು ತಪ್ಪಿ ಹೋದ, ಅದು ನಮ್ಗೆ ಗೊತ್ತು. ಅಷ್ಟು ಜ್ಞಾನ ಸಂಪಾದನೆ ಮಾಡಿದರೂ ಕೂಡ ಜೀವಿತವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದ ಕಾರಣ ಏನಾಯಿತು? ದಾರಿ ತಪ್ಪಿ ಹೋದ. ಎಲ್ಲರೂ ಇದ್ದೀರಾ ಇಲ್ಲಿ? ಅವನು ದಾರಿ ತಪ್ಪಿ ಮಾರ್ಪಟ್ಟಿತು. ದೇವಜನರೇ, ನನ್ನ ಕೇಳುತ್ತಿರುವಂಥ ದೇವಜನರೇ,
ನಮ್ಮ ಆತ್ಮಿಕ ಜೀವಿತವನ್ನು ಅನುದಿನವೂ ಅನುಕ್ಷಣವೂ ನಾವು ಪರೀಕ್ಷಿಸುವಂಥವರಾಗಬೇಕು. ನನ್ನ ಆತ್ಮಿಕ ಜೀವನ ಯಾವ ಸ್ಥಿತಿಯಲ್ಲಿದ್ದೇನೆ ಎಂಬುದನ್ನು ಯಥಾರ್ಥವಾಗಿ ನಾವು ಮನವರಿಕೆ ಮಾಡಿಕೊಂಡು ಅದಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ನಾವು ನಡೆಸುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡದೆ ಹೋದರೆ ಕೊನೆಯಲ್ಲಿ ಗಂಡಾಂತರಕ್ಕೆ ನಾವು ಒಳಪಡುತ್ತೇವೆ. ಎಷ್ಟೋ ಭಕ್ತರು ಬಿದ್ದು ಹೋಗಿದ್ದಾರೆ, ಎಷ್ಟೋ ಆತ್ಮಿಕರು ಬಿದ್ದು ಹೋಗಿದ್ದಾರೆ, ಎಷ್ಟೋ ಕರ್ತನ ಹಸ್ತಗಳಲ್ಲಿ ಬಲವಾಗಿ ಉಪಯೋಗಿಸಲ್ಪಟ್ಟವರು ಬಿದ್ದು ಹೋಗಿದ್ದಾರೆ. ನಂಬಿಕೆಗೆ ಬಹಳ ಉತ್ತಮ ರೀತಿಯಲ್ಲಿ ಪ್ರಾರಂಭಿಸಿದವರು ಅದನ್ನು ಕೊನೆಗೊಳಿಸುವುದಕ್ಕೆ ಸಾಧ್ಯವಾಗದೆ ನಂಬಿಕೆಯಿಂದ ಬಿದ್ದು ಹೋಗಿದ್ದಾರೆ. ಪ್ರಪಂಚದಲ್ಲಿ ನಡೀತಾ ಇದೆ ಹಾಗೆ. ವಾಕ್ಯದಲ್ಲಿ ಕೂಡ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಕೆಲವೊಬ್ಬರು ಅಡಗು ಹೊಡೆದಂಥವರಾಗಿ ನಂಬಿಕೆಯಿಂದ ಬಿದ್ದು ಹೋಗಿದ್ದಾರೆ ಎಂಬುದಾಗಿ, ನಷ್ಟಪಟ್ಟು ಹೋಗಿದ್ದಾರೆ. ಉತ್ತಮ ಆರಂಭ ಹೇಗಿದ್ರೂ ಚೆನ್ನಾಗೇ ಇತ್ತು. ಆದರೆ ನಮ್ಮ ಮುಂದಿನ ಪ್ರಯಾಣದಲ್ಲಿ ನಾವು ಹೇಗೆ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳುತ್ತೇವೆ, ಆರೈಕೆ ಮಾಡುತ್ತೇವೆ, ಅದಕ್ಕನುಸಾರವಾಗಿರುತ್ತದೆ ಅದರ ಬೆಳವಣಿಗೆಯೂ ಸಹ. ಸ್ತೋತ್ರ, ಹಲ್ಲೆಲೂಯಾ. ಸ್ವಲ್ಪ ಕಾಯಿಲೆಗೆ ಬಿದ್ದಂತಹ ನಡೆಯಲು ಸಾಧ್ಯವಾಗದಿರುವಂಥ ಒಂದು ಮಕ್ಕಳು ನಮ್ಮ ಮನೆಯಲ್ಲಿದ್ದರೆ ನಾವು ಹೆಚ್ಚಿನ ಆರೈಕೆಯನ್ನು ಕೊಡ್ತೇವಲ್ವಾ? ಹೌದಲ್ವಾ? ನಾವು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ, ಏನು ಕಡಿಮೆ ಆಗದಂತೆ ನೋಡಿಕೊಳ್ತೇವೆ. ಸ್ವಲ್ಪ ಬೇಸರ ಆದರೂ ಕೂಡ ಅವನ ಆರೈಕೆ ವಿಷಯದಲ್ಲಿ ನಾವು ಗಮನ ಹರಿಸ್ತೇವೆ. ಯಾಕಂದರೆ ನಮ್ಮ ಬಯಕೆ ಏನಂದರೆ ಅವನು ಹೇಗಾದರೂ ಎದ್ದು ನಡಿಬೇಕು, ಗಟ್ಟಿಮುಟ್ಟಾಗಿ ಇರಬೇಕು, ಚೆನ್ನಾಗಿ ಬಾಳಬೇಕೆಂಬಂಥ ಆ ಬಯಕೆ ನಮಗಿರುವುದರಿಂದ ನಾವು ಏನು ಮಾಡ್ತೇವೆ, ಅದಕ್ಕೆ ಸಾಕಷ್ಟು ಸಮಯವನ್ನು ಪ್ರತ್ಯೇಕಿಸಿಕೊಳ್ಳುತ್ತೇವೆ. ಸ್ತೋತ್ರ. ನಮ್ಮ ಆತ್ಮಿಕ ಜೀವನದ ವಿಷಯದಲ್ಲಿ ನಾವು ಆ ಥರ ಏನು ಮಾಡಬೇಕು, ಹೆಚ್ಚು ಗಮನ ಹರಿಸುವಂಥವರಾಗಬೇಕು. ಸ್ತೋತ್ರ. ಜ್ಞಾನ ಎಂಬುದಾಗಿ ಹೇಳುವಾಗ ಸಾಧಾರಣವಾಗಿ 3 ತರಹದ ಜ್ಞಾನ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಒಂದು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್. ಮತ್ತೊಂದು ವಚನದಲ್ಲೇ ನಾವು ನೋಡುತ್ತೇವೆ, ಅದು ಎಂಥ ಜ್ಞಾನ, ಅದು ಭೂ ಸಂಬಂಧವಾದ ಜ್ಞಾನ ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ. ಹೌದಲ್ವಾ? 15ನೇ ವಚನ ನೋಡಿ, 15ನೇ ವಚನ. ಅದು ಮೇಲನಿಂದ ಬಂದಂಥ ಜ್ಞಾನವಲ್ಲ, ಬದಲಾಗಿ ಭೂ ಸಂಬಂಧವಾದ ಜ್ಞಾನ. ಸಾಮಾನ್ಯ ಜ್ಞಾನ, ಭೂ ಸಂಬಂಧವಾದ ಜ್ಞಾನ, ಮೇಲನಿಂದ ಬಂದ ಜ್ಞಾನ, ದೈವಿಕವಾದ ಜ್ಞಾನ. ಸ್ತೋತ್ರ. ದೈವಿಕವಾದ ಜ್ಞಾನ ಅದನ್ನು ನಾವು ಪರಿಜ್ಞಾನ ಎಂಬುದಾಗಿ ಹೇಳುತ್ತೇವೆ. ಏನಂತೇವೆ? ಪರಿಜ್ಞಾನ. ದೇವರು ನಮಗೆ ಕೊಟ್ಟಂಥ ವಿಶೇಷವಾದ ಜ್ಞಾನ. ಸ್ತೋತ್ರ. ಸೊ ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಗಮನ ಕೊಡಬೇಕಾದಂತಹ ವಿಷಯ ಯಾವುದಂದರೆ, ನಾವೆಲ್ಲರೂ ಮೇಲನಿಂದ ಬರುವ ಜ್ಞಾನವನ್ನು ಹೊಂದಿಕೊಳ್ಳುವಂಥವ್ರಾಗಬೇಕು. ಸ್ತೋತ್ರ. ಜನರಲ್ ನಾಲೆಡ್ಜ್ ಎಲ್ಲರಿಗೂ ಇದೆ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಗಳಿದೆ ಅಷ್ಟೇ. ನಾವು ಸ್ಕೂಲಲ್ಲೆಲ್ಲ ಓದುವಂಥದ್ದು ನಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಕಲಿತೇವೆ. ಕ್ಲಾಸ್ 1, 2, 3 ಹೀಗೆ ಉತ್ತೀರ್ಣರಾಗಿ ಮೇಲೆ ದರ್ಜೆಗೆ ಹೋಗುತ್ತೇವೆ. ಆಮೇಲೆ ಡಿಗ್ರಿ ಕಾಲೇಜುಗಳು ಹೋಗ್ತೇವೆ. ಇನ್ನು ಸ್ಪೆಷಲೈಸ್ ಮಾಡಿಕೊಂಡು ನಾವು ಸಬ್ಜೆಕ್ಟ್ಗಳನ್ನು ಕಲಿತೇವೆ. ಆ ವಿಷಯಗಳ ಮೇಲೆ ನಾವು ಏನಾಗಿರ್ತೇವೆ, ಒಳ್ಳೆಯ ಜ್ಞಾನವನ್ನು ಹೊಂದುತ್ತೇವೆ. ನಾಲೆಡ್ಜ್ ಹೆಚ್ಚಾಗುತ್ತದೆ, ನಮಗೆ ಆ ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನ ಇರುತ್ತದೆ. ಈಗ ಯಾರಾದರೂ ಒಂದು ವಿಷಯದ ಮೇಲೆ ಸ್ಪೆಷಲೈಸ್ ಮಾಡಿ ಓದಿರುವುದಾದರೆ ಇದ್ದಷ್ಟು ಆ ವಿಷಯದ ಮೇಲೆ ಜ್ಞಾನ ಉಳಿದವರಿಗೆ ಇರುವುದಿಲ್ಲ. ಯಾಕಂದರೆ ಅವರು ಅದನ್ನು ಚೆನ್ನಾಗಿ ಕಲಿತಿದ್ದಾರೆ, ಅವರು ಅದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ. ನಮಗೇನಾದರೂ ಡೌಟ್ ಇದ್ದರೆ ನಾವು ಅವರಲ್ಲಿ ಹೋಗಿ ಕೇಳುತ್ತೇವೆ, ಅವರು ನಮಗೆ ತಿಳಿಸ್ಕೊಡ್ತಾರೆ. ಅವರು ಮತ್ತೆ ಬೋಧಕರಾಗ್ತಾರೆ, ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಅವರು ಟೀಚರ್ಸ್ ಆಗಿ, ಪ್ರೊಫೆಸರ್ಗಳಾಗಿ ಅವರ ಆ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅವರು ಕಲಿತಂಥ ವಿದ್ಯೆಯ ಜ್ಞಾನದ ಅರಿವನ್ನು ಹೆಚ್ಚಿಸಿಕೊಂಡು ಆ ವಿಷಯದಲ್ಲಿ ಅವರು ಸಮರ್ಥರಾಗಿ, ಸ್ತೋತ್ರ, ಅದನ್ನು ಮತ್ತೊಬ್ಬರಿಗೆ ಉಪದೇಶಿಸುವುದಕ್ಕೆ, ಬೋಧಿಸುವುದಕ್ಕೆ ಅವರು ಶಕ್ತರಾಗಿ ಆ ಕಾರ್ಯಗಳನ್ನು ಅವರು ಹಾಗೆ ನಿಭಾಯಿಸ್ತಾರೆ. ಸುಮ್ಮನೆ ಹೋಗಿ ಬೋಧನೆ ಮಾಡೋಕ್ಕಾಗೋದಿಲ್ಲ, ಟೀಚ್ ಮಾಡೋಕ್ಕಾಗೋದಿಲ್ಲ. ಆ ವಿಷಯದ ಬಗ್ಗೆ ನಮಗೇನಿರಬೇಕು, ಅರಿವಿರಬೇಕು, ತಿಳುವಳಿಕೆ ಇರಬೇಕು.
വി ഷുഡ് ബി ഏബിൾ ടു ടീച്ച്. അത് യഥാർത്ഥമായി പ്രസംഗിക്കുവാൻ, ഉപദേശിക്കുവാൻ നമ്മൾ സമർത്ഥരായിരിക്കണം. ജ്ഞാനം, അറിവ്, അത് നമ്മൾ നമ്മുടെ ജീവിതത്തിൽ എന്ത് ചെയ്യണം? ವರ್ಧಿപ്പിക്കണം. ಸ್ತೋತ್ರ. ಮಲಯಾಳ ನಿಮ್ಗೆ ಅರ್ಥ ಆಗ್ತದ? ಎಷ್ಟು ಜನಕ್ಕೆ ಮಲಯಾಳ ಅರ್ಥ ಆಗ್ತದೆ? ಓಕೆ, ಕೆಲವರಿಗೆ ಅಷ್ಟೇ ಮಲಯಾಳ ಅರ್ಥ ಆಗೋದು, ಉಳಿದವರಿಗೆಲ್ಲ ಕನ್ನಡ. ಒಂದಂತೆ ತುಳುಲ ಬರ್ಕೊಂಡು ಅಂಡ ತುಳುಪಾತಿರು ಜಾತೆ ಊರುಟು ಪೂರ ಎಂಗಳು ತುಳುಪಾತರ್ನಗಳು ಅಂಡ ಪ್ರಸಂಗ ಮಾಡ್ಪ್ಯಾರ ತುಳು ಬರ್ಪುಜವು ಏನ್ಲಾಗ್ತೇನೆ ಆಯಲ್ಲ ಆರ್ಲಾಗ್ತೇನೆ. ನಾವೆಲ್ಲ ನಮ್ಮ ಈ ಕಡಬದಲ್ಲಿ ಹುಟ್ಟಿ ಬೆಳೆದವರಾದ ಕಾರಣ ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ವಿದ್ಯಾಭ್ಯಾಸ, ಕಾಲೇಜ್ ಎಲ್ಲ ಇಲ್ಲೇ ಮುಗಿಸಿದ್ದು. ಅದರಿಂದ ಕನ್ನಡ, ಮನೆಯಲ್ಲಿ ಮಲಯಾಳ ಮಾತಾಡ್ತೇವೆ, ಮತ್ತು ಕನ್ನಡ, ತುಳು, ಸ್ವಲ್ಪ ಸ್ವಲ್ಪ ಇಂಗ್ಲೀಷು, ಹಿಂದಿ ಹೀಗೆಲ್ಲ ಸ್ವಲ್ಪ ಸ್ವಲ್ಪ ಬರುತ್ತಷ್ಟೇ. ಇರಲಿ, ನೀವು ಅದಕ್ಕೇನು ಕಡಿಮೆ ಏನಲ್ಲ. ನಿಮಗೂ ನೂರಾರು ಭಾಷೆ, ಎಷ್ಟು 4-5 ಭಾಷೆಗಳು ಬರುವವರು ಹೆಚ್ಚು ಕಡಿಮೆ ಇಲ್ಲಿ ಇದ್ದಾರೆ. ಆ ಒಂದು ಭಾಷೆ ಕಲಿಯುವಂಥದ್ದು ಒಂದು ಒಳ್ಳೆಯ ಏನು ಭಾಗ್ಯ ಅಲ್ವಾ? ಬೇಡುವ ನಿಮಗೆ? ಯಾಕೆ ಬೇಡುವ? ಎಲ್ಲ ಬೇಸರದಲ್ಲಿದ್ದ ಹಾಗೆ ಕಾಣಿಸ್ತಾ ಇದೆ ಇಲ್ವಾ? ಊಟ ಮುಗಿದ ಮೇಲೆ ಟೀ ಏನಾದರೂ ಇದೆಯಾ ಗೊತ್ತಿಲ್ಲ ನನಗೆ. ಇದೆಯಾ? ಟೀ ಕೊಡ್ತಾರಾ? ಏನಾದ್ರು ಇರ್ಬೋದು, ಜ್ಯೂಸ್ ಏನಾದ್ರು ಇರ್ಬೋದು. ಹುಷಾರಾಗ್ರಿ. ನಾನು ಯಾಕೆ ಅದನ್ನು ಹೇಳಿದ್ದೇನೆಂದರೆ, ಕೆಲವು ಭಾಷೆಗಳು, ಈಗ ನೋಡಿ, ನಾವು ಬೈಬಲ್ ಕಲಿಯುವಂಥವರಾದ ಕಾರಣ ಕೆಲವು ಭಾಷೆಗಳು ನಮಗೆ ಗೊತ್ತಿದ್ರೆ ಚೆನ್ನಾಗಿರ್ತದೆ. ಇಂಗ್ಲೀಷು, ಕನ್ನಡ, ಮಲಯಾಳಂ, ಹಾಗೆ ತೆಲುಗು, ಹೀಗೆ ಕೆಲವೊಂದು ಪ್ರಾದೇಶಿಕ ಭಾಷೆಗಳನ್ನು ನಾವು ಕಲಿತ್ಕೊಂಡ್ರೆ ಈ ಭಾಷಾಂತರಗಳಲ್ಲಿ, ಕನ್ನಡ ಬೈಬಲ್ ಆಗಲಿ, ಮಲಯಾಳಂ ಬೈಬಲ್ ಆಗಲಿ, ಭಾಷಾಂತರಗಳಲ್ಲಿ ಪದಪ್ರಯೋಗಗಳು ಏನಾಗಿರ್ತದೆ, ವ್ಯತ್ಯಾಸ ಇರ್ತದೆ. ಕೆಲವೊಂದು ಭಾಷಾಂತರಗಳಲ್ಲಿ ನಮಗೆ ಅದು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಆಗೋದಿಲ್ಲ. ಆಗ ಬೇರೆ ಭಾಷೆ ನಾವು ಹುಡುಕಿದರೆ ಸರಿಯಾದ ಪದಗಳು ನಮಗೆ ಸಿಗುತ್ತದೆ. ಕಲಿಯುವಂಥ ಮನಸ್ಸಿದ್ದವರಿಗೆ ಹಾಗೇನೆ, ನಾವು ವಿಭಿನ್ನ ಭಾಷೆಯ ಸತ್ಯವೇದಗಳನ್ನು ಪರಿಶೀಲನೆ ಮಾಡುವಾಗ ಸರಿಯಾದ ಪದಪ್ರಯೋಗಗಳು ಸಿಗುತ್ತದೆ. ಈಗ ನಾವು ಮಲಯಾಳ ಉಪಯೋಗಿಸ್ತೀವಿ. ನಾನು ಮಲಯಾಳದಲ್ಲಿ ಬೋಧನೆ ಮಾಡುತ್ತೇನೆ, ಪ್ರಸಂಗ ಮಾಡುತ್ತೇನೆ, ಆರಾಧನೆ ನಡೆಸುವುದೆಲ್ಲ ಮಲಯಾಳದಲ್ಲಿ ನಮ್ಮ ಚರ್ಚಲ್ಲಿ. ಈಗ ಮಲಯಾಳದಲ್ಲಿ ನಾವು ಓದುವಾಗ ಕೆಲವೊಂದು ಪದಗಳು ನಮಗೆ ಸರಿಯಾಗಿ ಸಿಗುವುದಿಲ್ಲ. ಅದಕ್ಕೆ ಮತ್ತೆ ಕನ್ನಡದಲ್ಲಿ ಹುಡುಕಬೇಕಾಗ್ತದೆ, ಇಲ್ಲಾಂದರೆ ಇಂಗ್ಲೀಷಿಗೆ ಹೋಗಬೇಕಾದ್ರೆ. ಹಾಗೆ ಹೋಗುವಾಗ ಅದು ಏನು, ಹೇಗೆ ಎಂಬುದನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಈಗ ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸಿಕೊಳ್ಳುವಂಥ ಕಾರ್ಯದಲ್ಲಿ ನಾವು ನಿರತರಾಗಿದ್ದೇವೆ. ಎಷ್ಟು ಓದಿದರೂ ಸಾಕಾಗುವುದಿಲ್ಲ, ಇನ್ನಷ್ಟು ಓದಬೇಕು, ಕಲಿಬೇಕು ಅಂತ ಆಸೆ ಇದೆ. ಇನ್ನು ವಯಸ್ಸಾದವರು ಕೂಡ 60-65 ವಯಸ್ಸಾದವರು ಕೂಡ ಹೈಯರ್ ಸ್ಟಡೀಸಿಗೆ ಹೋಗೋದನ್ನು ನಾವು ನೋಡ್ತೇವೆ ಇಲ್ವಾ? ಮಾಡ್ತಾರೆ. ಯಾಕೆ ಮಾಡಬೇಕು? ಸಾಕಲ್ಲ ಅಂತ ನಾವು ಕೇಳಿದ್ರು, ಇಲ್ಲ ನನಗೆ ಓದಬೇಕು ಅಂತ ಆಸೆ, ಕಲಿಬೇಕು ಅಂತ ಆಸೆ, ಇನ್ನಷ್ಟು ನಾನು ತಿಳ್ಕೊಳ್ಬೇಕು ಅಂತ ಆಸೆ. ಮಾಡ್ತಾರೆ, ಒಳ್ಳೆಯದು. ಅದು ಜ್ಞಾನ ಸಂಪಾದನೆ. ಅದರಿಂದ ಏನು ಪ್ರಯೋಜನ? ನಮ್ಮ ಲೋಕ ವ್ಯವಹಾರಗಳಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಬಹುದು. ಇನ್ನು ನಮಗೆ ಈ ವಾಕ್ಯಗಳನ್ನು ಓದುವುದರಲ್ಲಿ, ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಮಗೆ ಸಹಾಯವಾಗ್ತದೆ. ಮತ್ತೊಂದು, ಜ್ಞಾನದ ವಿಷಯದಲ್ಲಿ ಹೇಳುವಾಗ ವಚನ ಹೇಳುತ್ತದೆ ಭೂ ಸಂಬಂಧವಾದ ಜ್ಞಾನ. ಗಮನಿಸಬೇಕೆಲ್ಲರೂ, ಯಾವ ಜ್ಞಾನ? ಭೂ ಸಂಬಂಧವಾದ ಜ್ಞಾನ. ಯಾಕೋಬನು ಅದರ ವಿಷಯದಲ್ಲಿ ಹೇಳುತ್ತಾ ಇದ್ದಾನೆ, ನಿಮಗೆ ಸಿಕ್ಕಿರುವಂಥದ್ದು ಅಥವಾ ನೀವು ಹೊಂದಿರುವಂಥದ್ದು ಯಾವ ಜ್ಞಾನ? ಭೂ ಸಂಬಂಧವಾದ ಜ್ಞಾನವೋ ಅಥವಾ ಮೇಲಿನಿಂದ ಬಂದಂತಹ ಜ್ಞಾನವೋ? ಯಾಕಂದರೆ ಈ ಜ್ಞಾನಗಳಲ್ಲಿ ವ್ಯತ್ಯಸ್ತವಾದ, ವಿಭಿನ್ನವಾದ ಲಕ್ಷಣಗಳಿದೆ. ಆ ಲಕ್ಷಣಗಳಿಂದ ಗುರುತಿಸಿಕೊಳ್ಳಬಹುದು ಯಾವ ಜ್ಞಾನ ನಮಗಿದೆ ಎಂಬುದಾಗಿ. ಸ್ತೋತ್ರ. ಕೆಲವರ ಮುಖವನ್ನು ನೋಡಿ ಅವನ ಕ್ಯಾರೆಕ್ಟರ್ನ ಗುರುತಿಸ್ಕೊಳ್ತಾರೆ. ಕೆಲವರಿಗೆ ಸ್ವಲ್ಪ ಸಮಯ ಬೇಕಾಗ್ತದೆ ಅದನ್ನು ತಿಳ್ಕೊಳ್ಳುವುದಕ್ಕೆ. ಅವರೊಂದಿಗೆ ವ್ಯವಹಾರ ಮಾಡುವಾಗ ಅವನು ಒಳ್ಳೆಯವನ, ಕೆಟ್ಟವನ, ನಿಜವಾದ ಆತ್ಮಿಕನೋ ಅಥವಾ ಅಲ್ಲವೋ ಎಂಬುದನ್ನು ಕೆಲವು ದಿನಗಳ ಅವನೊಂದಿಗಿನ ಸಂಬಂಧದಲ್ಲಿ ವ್ಯವಹಾರಗಳು ತಿಳ್ಕೊಳ್ಳುತ್ತಾರೆ. ಆಗ ಗೊತ್ತಾಗ್ತದೆ ಇವನು ನಿಜವಾದ ಆತ್ಮಿಕ ಅಲ್ಲ, ಇವನು ನಿಜವಾದ ಆತ್ಮಿಕ ಅಲ್ಲ. ಯಾಕಂದರೆ
ಆ ಹೊರಗಣ ವೀಕ್ಷಣೆಯಲ್ಲಿ, ಗಮನದಲ್ಲಿ ನನಗೆ ಅವನು ಒಳ್ಳೆಯವನಾಗಿ ಅನಿಸಿದ್ದನು. ಒಳ್ಳೆಯ ಪ್ರಾರ್ಥನೆ ಎಲ್ಲ ಚೆನ್ನಾಗಿದೆ, ಶಬ್ದವಾಗಿ ಪ್ರಾರ್ಥನೆ ಮಾಡುತ್ತಾನೆ, ಒಳ್ಳೆಯ ಆರಾಧನೆ ಹಾಡುಗಳನ್ನು ಆಡುತ್ತಾನೆ. ಆದರೆ ಅವನ ಆಂತರಿಕ ಜೀವನದಲ್ಲಿ ಅವನೊಂದಿಗೆ ಸಂಬಂಧಪಟ್ಟ ಹೊಂದಿದಾಗ ಅವನ ಸ್ವಭಾವಗಳಲ್ಲಿ ಏನಿದೆ? ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಾ ಇದೆ. ಅವನ ಸ್ತೋತ್ರಕ್ಕೂ ಅವನ ಜೀವಿತಕ್ಕೂ ಯಾವ ಸಂಬಂಧವೂ ಇಲ್ಲ. ಅವನ ಆರಾಧನೆಗೂ ಅವನ ಜೀವಿತಕ್ಕೂ ಯಾವ ಸಂಬಂಧವಿಲ್ಲ. ಹಾಗಾಗಿ ಈ ಆತ್ಮಿಕ ಜೀವನಕ್ಕೆ ನಾವು ಬರುವಾಗ ನಾವು ಬಹಳಷ್ಟು ವಾಕ್ಯದ ಮೇರೆಗೆ ನಮ್ಮ ಜೀವಿತವನ್ನು ನಾವು ಗಮನಿಸಿಕೊಂಡು ಅದನ್ನು ಕಟ್ಟುನಿಟ್ಟಾದ ರೀತಿಯಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ವಚನ ಹೇಳ್ತದೆ, ಅದರಲ್ಲಿ ಜ್ಞಾನ, ಬುದ್ಧಿವಂತಿಕೆ, ವಿವೇಕ, ಪರಿಜ್ಞಾನ ಎಂಬಂತಹ ಪದಪ್ರಯೋಗಗಳು, ಪರ್ಯಾಯ ಪದಗಳು ಕೂಡ ಅಲ್ಲಿ ಕಾಣಿಸಿಕೊಳ್ಳುತ್ತದೆ. ಜ್ಞಾನ ಹೊಂದಿದವನು ವಿವೇಕಪೂರ್ವಕವಾಗಿ ಜೀವಿಸಬೇಕಾಗುತ್ತದೆ. ಅದಕ್ಕೆ ವಚನ ಹೇಳ್ತಾರೆ, ನಿಮ್ಮ ಆರಾಧನೆಯು ಏನಾಗಿರಬೇಕು? ವಿವೇಕಪೂರ್ವಕವಾದ ಆರಾಧನೆ ಆಗಿರಬೇಕು ಅಂತ ಹೇಳುತ್ತದೆ. ಆರಾಧನೆ ಬಹಳ ವಿವೇಕಪೂರ್ವಕವಾಗಿರಬೇಕು, ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿರಬೇಕು. ಸ್ತೋತ್ರ. ಎಲ್ಲದರ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆ ತರುವಂಥದ್ದಾಗಿರಬೇಕು. ಸ್ತೋತ್ರ. ಈ ಜ್ಞಾನಕ್ಕೂ ವಿವೇಕಕ್ಕೂ ಇರುವಂಥ ವ್ಯತ್ಯಾಸ ಏನು? ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ವಿಸ್ಡಮ್ ಆ್ಯಂಡ್ ನಾಲೆಡ್ಜ್? ದೇರ್ ಇಸ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್. ಓಕೆ, ನಾಲೆಡ್ಜ್ ಅಂದಾಗ ನಾನು ಆಗಲೇ ಹೇಳಿದ್ದೆ, ನಾವು ಕಲಿತು ಅಭಿವೃದ್ಧಿಪಡಿಸಿಕೊಳ್ಳುವಂಥದ್ದು. ಆದರೆ ಬುದ್ಧಿವಂತಿಕೆ ಅಂದರೆ ಈಸ್ ಅ ವೈಸ್ ಮ್ಯಾನ್ ಅಂತ ನಾವು ಹೇಳ್ತೀವಲ್ಲ, ಆ ಸಂದರ್ಭಕ್ಕನುಗುಣವಾಗಿ ಬಹಳ ಬುದ್ಧಿವಂತಿಕೆಯಿಂದ ಏನು ವಿವೇಚನೆ ಮಾಡಿ ಆ ಕಾರ್ಯಗಳನ್ನು ನಿಭಾಯಿಸುವಂಥ ವ್ಯಕ್ತಿ, ಮಾತನಾಡುವಂಥ ವ್ಯಕ್ತಿ, ವ್ಯವಹರಿಸುವಂಥ ವ್ಯಕ್ತಿಯೇ ಯಾರು? ನಿಜವಾದ ಬುದ್ಧಿವಂತನಾಗಿರುತ್ತಾನೆ. ಆತ್ಮಿಕ ಮೆಚ್ಯೂರಿಟಿ ನಮಗೆ ಬರಬೇಕು. ಬುದ್ಧಿವಂತಿಕೆ ಅನ್ನುವಂಥದ್ದು ಮೆಚ್ಯೂರಿಟಿ ಮೇಲೆ ಬರ್ತದೆ. ಕೆಲವರಿಗೆ ವಯಸ್ಸಾದರೂ ಏನಿಲ್ಲ, ಬುದ್ಧಿವಂತಿಕೆ ಇಲ್ಲ. ವಯಸ್ಸಲ್ಲಿ 60-70 ವಯಸ್ಸಾಗಿದೆ, ಆದರೂ ಇನ್ನೂ ಸಣ್ಣ ಮಕ್ಕಳ ಹಾಗೆ ಏನು ಮಾಡ್ತಾನೆ? ವ್ಯವಹರಿಸ್ತಾನೆ, ಮಾತಾಡ್ತಾನೆ, ಕಾರ್ಯ ಮಾಡ್ತಾನೆ. ಏನು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾರಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಎಂಬುದು ಗೊತ್ತೇ ಇಲ್ಲ. ಎಲ್ಲಿ ಹೇಗೆ ಮಾತಾಡಬೇಕು ಎಂಬುದು ಗೊತ್ತಾಗುವುದಿಲ್ಲ. ಮನಸ್ಸಿಗೆ ಬಂದ ಹಾಗೆ ಹೇಗೋ ಮಾತಾಡಿಕೊಂಡು ಯಾರಿಗೆಲ್ಲ ಮನಸ್ಸಿಗೆ ನೋವು ಮಾಡಿಸಿಕೊಂಡು ಅವನ ಮಾತಿನಲ್ಲೇ ಮನಸ್ಸಲ್ಲಿ ನೋವು ಮಾಡಿಸಿಕೊಳ್ತಾನೆ. ಆ ಸಂದರ್ಭದಲ್ಲಿ ಆ ಮಾತನ್ನು ಆಡಬಾರ್ದಾಗಿತ್ತು, ಆ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಅವನು ವರ್ತಿಸಬಾರ್ದಾಗಿತ್ತು ಎಂಬುದಾಗೆಲ್ಲ ನಾವು ಹೇಳ್ತೇವೆ ಅಲ್ವಾ? ಹೌದು, ಆ ಮಾತು ನನಗೆ ಭಾಳ ನೋವನ್ನು ತಂದಿತ್ತು, ಜನರಿಗೆ ಅದು ನೋವನ್ನು ತಂದಿತ್ತು ಎಂಬುದಾಗಿ ನಾವು ಹೇಳುತ್ತೇವೆ. ಯಾಕೆಂದರೆ ಅವನಿಗೆ ಜ್ಞಾನ ಇದೆ, ಆದರೆ ಬುದ್ಧಿವಂತಿಕೆ ಇಲ್ಲ. ಬಹಳಷ್ಟು ವಿವೇಕಪೂರ್ವಕವಾಗಿ ಸಂದರ್ಭಗಳಿಗೆ ಅನುಸಾರವಾಗಿ ಆ ಕಾರ್ಯಗಳನ್ನು ಮನವರಿಕೆ ಮಾಡಿಕೊಂಡು ಏನು ಹೇಳಬೇಕು ಅದನ್ನಷ್ಟೇ ಹೇಳಬೇಕು. ಬುದ್ಧಿವಂತಿಕೆ ಮಾತುಗಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ದೇವಜನರಲ್ಲಿ ಇರಬೇಕು. ಅದು ದೇವಜನರಲ್ಲಿ ಇರಬೇಕು. ನನ್ನಲ್ಲಿ ನಿಮ್ಮಲ್ಲಿ ಆ ಬುದ್ಧಿವಂತಿಕೆ ವ್ಯವಹಾರಗಳು ಕಾಣಿಸಿಕೊಳ್ಳಬೇಕು. ಸ್ತೋತ್ರ. ನಾವು ಸುಮ್ಮನೆ ಜ್ಞಾನ ತುಂಬಿಸಿಕೊಂಡಿದ್ದು ಮಾತ್ರವಲ್ಲ, ಕಲಿತಿದ್ದು ಮಾತ್ರವಲ್ಲ, ಇಂಗ್ಲೀಷ್ ನಾಲೆಜ್ ಆಗಲಿ, ಹಿಂದಿ ನಾಲೆಜ್ ಆಗಲಿ, ಇನ್ನು ಯಾವುದೋ ಭಾಷೆಗಳನ್ನು ಕಲಿತು ಆ ಪಾಂಡಿತ್ಯವನ್ನು ಹೊಂದಿದವರಾಗಲಿ ನಿಜ. ಆದರೆ ಅದನ್ನು ವಿವೇಕವಾದ ರೀತಿಯಲ್ಲಿ ಬಹಳಷ್ಟು ಬುದ್ಧಿವಂತಿಕೆಯಿಂದ ಉಪಯೋಗಿಸುವುದಕ್ಕೆ ನಾವು ಗಮನ ಹರಿಸದೆ ಹೋದರೆ ನಮ್ಮ ಜ್ಞಾನದಿಂದ ಯಾವ ಪ್ರಯೋಜನವೂ ಇಲ್ಲ. ಹಲ್ಲೆಲೂಯಾ. ಅದನ್ನೇ ಯಾಕೋಬನಲ್ಲಿ ಹೇಳುತ್ತಾ ಇದ್ದಾನೆ. ಸ್ತೋತ್ರ. ನಿಮಗೆ ಜ್ಞಾನ ಉಂಟು, ಆದರೆ ನಿಮಗೆ ಬುದ್ಧಿವಂತಿಕೆ ಇಲ್ಲ. ಹಲ್ಲೆಲೂಯಾ. ಈಗ ನಿಮ್ಮಲ್ಲಿ ನಿಜವಾದ ಜ್ಞಾನಿ ಯಾರು ನಿಜವಾದ ಬುದ್ಧಿವಂತನು? ಅದನ್ನು ತಿಳ್ಕೊಳ್ಳೋದಕ್ಕಾಗಿ 2 ವಿಧವಾದ ಜ್ಞಾನದ ಕುರಿತಾಗಿ ಹೇಳುತ್ತಾನೆ. ಒಂದು ಭೂ ಸಂಬಂಧವಾದ ಜ್ಞಾನ, ಮತ್ತೊಂದು ಏನು? ಮೇಲಿನಿಂದ ಬಂದ ಜ್ಞಾನ. ನಾನೀಗ ಭೂ ಸಂಬಂಧವಾದ ಆ ಜ್ಞಾನದ ವಿಷಯದಲ್ಲಿ ಮಾತ್ರ ಸ್ವಲ್ಪ ಹೇಳ್ತೇನೆ. ನನ್ನ ಸಮಯ ಮುಗೀತಾ ಬಂತು. ಅದರ ಲಕ್ಷಣಗಳು ನಾವೆಲ್ಲ ಗಮನಿಸ್ತೇವೆ. 14ನೇ ವಚನ ಓದಿರಿ. 3-14ನೇ ವಚನ. ಸಾಕು. ಭೂ ಸಂಬಂಧವಾದ ಜ್ಞಾನದ ಲಕ್ಷಣಗಳು ಅಲ್ಲಿ ಕೊಡಲ್ಪಟ್ಟಿದೆ. ಗಮನಿಸಿದ್ದೀರಾ? ಅಂಡರ್ಲೈನ್ ಮಾಡಿಕೊಳ್ಳ್ರಿ ಬೇಕಾದರೆ. ಅಲ್ಲಿ ಹೇಳ್ತದೆ, ಹೃದಯದೊಳಗೆ ಏನಿದೆ? ತೀಕ್ಷ್ಣವಾದ ಮತ್ಸರ, ಪಕ್ಷಭೇದ ತುಂಬಿರುವುದು.
ಈಗ ನಾವು ಆತ್ಮಿಕರೋ ಅನಾತ್ಮಿಕರೋ ಎಂಬುದನ್ನು ಅಲ್ಲಿ ತಿಳಿಯುತ್ತದೆ. ನಮ್ಮಲ್ಲಿ ಇರುವಂಥದ್ದು ಪರಲೋಕ ಜ್ಞಾನವೋ ಅಥವಾ ಭೂ ಸಂಬಂಧವಾದ ಜ್ಞಾನವೋ ಎಂಬುದನ್ನು ಅಲ್ಲಿ ಗೊತ್ತಾಗುತ್ತದೆ. ಯಾರಲ್ಲಿ ತೀಕ್ಷ್ಣವಾದ ಮತ್ಸರ ಮತ್ತು ಪಕ್ಷಭೇದ ಉಂಟಾಗಿದೆಯೋ ಅವರು ಯಾರಾಗಿದ್ದಾರೆ? ಭೂ ಸಂಬಂಧವಾದ ಜ್ಞಾನಗಳಿಗೆ ಮಾತ್ರ ಸೀಮಿತವರಾಗಿದ್ದಾರೆ. ನಿಮ್ಮಲ್ಲಿ ಮತ್ಸರ ಇದೆಯಾ? ಯಾರನ್ನಾದರೂ ಕಂಡ್ರೆ ಹೊಟ್ಟೆ ಕಿಚ್ಚು, ಮತ್ಸರ, ಅವರ ಅಭಿವೃದ್ಧಿ ನೋಡಿದರೆ ಮತ್ಸರ, ಅವರ ಏಳಿಗೆ ನೋಡಿದರೆ ಮತ್ಸರ, ಅವ್ರು ಚಂದವಾಗಿ ಕಾಣಿಸಿದರೆ ಮತ್ಸರ, ಹೊಟ್ಟೆ ಕಿಚ್ಚು ಇಲ್ವಾ? ಅನೇಕರಲ್ಲಿ ಇದೆ. ಅದು ವಿಶ್ವಾಸಿಗಳಲ್ಲಿ ಅದು ತುಂಬಿ ಕಾಣಿಸಿಕೊಳ್ತಾ ಇದೆ. ಆತ್ಮಿಕರು ಎಂಬುದಾಗಿ ನಾವು ಒಂದು ಕಡೆ ಹೇಳುವಾಗ ನಮ್ಮಲ್ಲಿ ತುಂಬಿರುವಂಥದ್ದು ಯಾವುದು? ಅನೇಕ ಸಂದರ್ಭಗಳು ಇಂತಹ ಕಾರ್ಯಗಳು, ವೈಮನಸ್ಯ, ಮತ್ಸರ. ಪ್ರಾರ್ಥನೆ ಮಾಡ್ತೇವೆ, ನಿಜ ಉಪವಾಸ ಮಾಡ್ತೇವೆ, ನಿಜ ಆರಾಧನೆ ಮಾಡ್ತೇವೆ, ಅನ್ಯ ಭಾಷೆಗಳು ಮಾತಾಡ್ತೇವೆ, ಪ್ರಸಂಗ ಮಾಡ್ತೇವೆ, ಆದರೆ ನಮ್ಮಲ್ಲಿ ತುಂಬಿರುವಂಥದ್ದೇನು? ಅನೇಕ ಸಂದರ್ಭಗಳಲ್ಲಿ ಇಂತಹ ಆ ಒಂದು ಭೂ ಸಂಬಂಧವಾದ ಸ್ವಭಾವಗಳು, ಭೂ ಸಂಬಂಧವಾದ ಜ್ಞಾನದ ಲಕ್ಷಣಗಳು ನಮ್ಮಲ್ಲಿ ತುಂಬಿಕೊಂಡಿದೆ. ಅದೇನೆಂದರೆ ಮತ್ಸರ, ಪಕ್ಷಭೇದ ಅಥವಾ ಹೊಟ್ಟೆ ಕಿಚ್ಚು, ಇಂತಹದ ಕಾರ್ಯಗಳು ನಮ್ಮಲ್ಲಿ ತುಂಬಿಕೊಂಡಿದೆ. ಅವರು ಸತ್ಯಕ್ಕೆ ವಿರೋಧವಾಗಿ, ಅಲ್ಲೇ ಹೇಳುತ್ತದೆ, ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಅದರಲ್ಲಿ ಹೊಗಳಿಕೊಳ್ಳುತ್ತಾರೆ, ಸುಳ್ಳನ್ನೇ ಹೇಳುತ್ತಾರೆ. ಸುಳ್ಳು ಹೇಳ್ತೀರಾ? ಎಂದಾದರೂ ಸುಳ್ಳು ಹೇಳಿದ್ದೀರಾ? ನಾವು ಹೇಳ್ತೇವೆ ಆತ್ಮಿಕ ಸುಳ್ಳನ್ನು ಹೇಳಿದ್ದೇವೆ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಒಂದು ಸುಳ್ಳು ಹೇಳಬೇಕಾಗಿ ಬಂತು, ಹೇಳಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ ನಾವು ಸತ್ಯಕ್ಕೆ ಬೆಲೆ ಕೊಡುವಂಥವರಾಗಬೇಕು. ಕೊಟ್ಟ ಮಾತಿಗೆ ನಾವು ತಪ್ಪಬಾರದು. ದೇವರ ವಾಕ್ಯಕ್ಕೆ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವರಾಗಬೇಕು. ದೇವರೊಂದಿಗೆ ನಾವು ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಕರ್ತನೇ, ನಾನು ನಿನಗಾಗಿ ಜೀವಿಸುತ್ತೇನೆ, ಇನ್ನು ಮೇಲೆ ನಾನು ನನಗೋಸ್ಕರವಾಗಿರುವಂಥವನಲ್ಲ, ನಿನಗಾಗಿ ನಾನು ಸಮರ್ಪಿಸಿಕೊಂಡಿದ್ದೇನೆ, ಈ ಶರೀರ ನಿನ್ನದು, ಈ ಜೀವಿತ ನಿನ್ನದು ಎಂಬುದಾಗಿ ನಾವು ಹೇಳಿಕೊಂಡಿದ್ದೇವೆ. ಇನ್ನು ಮೇಲೆ ನಾನು ಜೀವಿಸುವುದಾದರೆ ಯೇಸುವಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಹೇಳಿ, ಈಗ ನಮ್ಮ ಜೀವಿತ ಅದಕ್ಕೆ ವಿರುದ್ಧವಾದ ದಿಸೆಯಲ್ಲಿ ಮುಂದೆ ಸಾಗುವುದಾಗಿದ್ದರೆ, ಕೊಟ್ಟ ಮಾತಿಗೆ ನಾವು ಮಾಡಿದಂಥ ಆ ಒಪ್ಪಂದಕ್ಕೆ, ಒಡಂಬಡಿಕೆಗೆ ನಾವೇನು ಮಾಡಿದ್ದೇವೆ? ಬ್ರೇಕ್ ಹಾಕಿದ್ದೇವೆ. ನಮ್ಮ ಜೀವಿತವನ್ನು ನಾವು ಪರಿಶೀಲಿಸಬೇಕಾಗುತ್ತದೆ. ನಾವು ವಿಶ್ವಾಸಿಗಳು, ದೇವಜನರು, ನಾವು ಯಾವಾಗಲೂ ಸತ್ಯಕ್ಕೆ ನಾವು ಬೆಲೆ ಕೊಡುವಂಥವರಾಗಿರಬೇಕು. ಸುಳ್ಳು ಹೇಳಿಬಿಡ್ರಿ, ಸುಳ್ಳು ಹೇಳಿಬಿಡ್ರಿ. ಸುಳ್ಳನ್ನು ದೇವರು ಇಷ್ಟಪಡುವುದಿಲ್ಲ. ಸುಳ್ಳು ನಮ್ಮ ಜೀವಿತವನ್ನು ಹಾಳು ಮಾಡುತ್ತದೆ, ಅನೇಕರ ಆತ್ಮಿಕ ಜೀವಿತವನ್ನು ಕೇಡು ಮಾಡುತ್ತದೆ. ಸ್ತೋತ್ರ. ಒಂದು ಸುಳ್ಳು ಹೇಳಿದ್ದರಿಂದ ಅದಕ್ಕೆ 100 ಸುಳ್ಳು ಹೇಳಿದರೂ ಸತ್ಯವಾಗುವುದಿಲ್ಲ. ಸತ್ಯ ಯಾವಾಗಲೂ ಸತ್ಯವೇ. ಸತ್ಯಕ್ಕೆ ನಾವು ಬೆಲೆ ಕೊಡು, ಸತ್ಯಕ್ಕಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ನಾನು ಏನೇ ಹೇಳಿದರೂ ಕೂಡ ಸತ್ಯವನ್ನೇ ಹೇಳುತ್ತೇನೆ. ಅದು ದೇವರು ಮೆಚ್ಚುವಂಥ ಕಾರ್ಯವಾಗಿದೆ. ಸುಳ್ಳಾಡುವುದು ನಮ್ಮ ಬಾಯಲ್ಲಿರುವುದಾದರೆ, ಅದು ನಮ್ಮ ಜೀವಿತದ ಒಂದು ಪ್ರಕ್ರಿಯೆಯಾಗಿ ಮಾರ್ಪಾಟ ಹೊಂದಿದ್ದರೆ ಅದನ್ನು ಇವತ್ತೇ ಬದಲಾಯಿಸಬೇಕು. ನಮ್ಮ ಆತ್ಮಿಕ ಜೀವನದಲ್ಲಿ ಭೂ ಸಂಬಂಧವಾದ ಸ್ವಭಾವಗಳು, ಅದರ ಲಕ್ಷಣಗಳು ನಮ್ಮ ಜೀವನದಲ್ಲಿ ಯಾವತ್ತೂ ಕಾಣಿಸಿಕೊಳ್ಳಬಾರದು. ಅದನ್ನು ಕಿತ್ತು ತೆಗೆಯಬೇಕು, ಅದನ್ನು ಬಿಸಾಟಿ ಬಿಡಬೇಕು, ಅದು ವಿಸರ್ಜನೆ ಮಾಡಬೇಕು. ಪೌಲನ ಭಾಷೆಯಲ್ಲಿ ಹೇಳುವುದಾದರೆ ಅಂಥದ್ದೆಲ್ಲವನ್ನು, ಹೇಯವಾದದ್ದೆಲ್ಲವನ್ನು ಏನು ಮಾಡಬೇಕು? ವಿಸರ್ಜನೆ ಮಾಡಬೇಕು ಅಂತ ಹೇಳುತ್ತದೆ. ವಿಸರ್ಜನೆ ಅಂದರೆ ಮತ್ತೆ ಅಲ್ಲಿಗೆ ಹೋಗುವುದಿಲ್ಲ. ನಾವು ಸಾಧಾರಣವಾಗಿ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಅಂತೆಲ್ಲ ಹೇಳ್ತೇವಲ್ಲ. ಯಾಕೆ? ಅದು ಮತ್ತೆ ನಮಗೆ ಬೇಕಾಗಿರುವಂಥದ್ದಲ್ಲ. ಅದು ಹೇಯವಾದದ್ದು, ನೀಚವಾದದ್ದು. ಅದನ್ನು ನಾವು ದೂರ ಬಿಸಾಡುತ್ತೇವೆ. ನಮ್ಮ ಹತ್ತಿರವೇ ಇರಕೂಡದು. ಇದ್ದರೆ ದುರ್ವಾಸನೆ ನಮ್ಮ ಆರೋಗ್ಯಕ್ಕೆ ಹಾನಿಕರ, ನಮ್ಮ ಆತ್ಮಿಕ ಜೀವನಕ್ಕೆ ಅದು ಹಾನಿಕರವಾಗಿರುತ್ತದೆ. ನಮ್ಮ ಆತ್ಮಿಕ ಜೀವಿತವನ್ನು ಕೇಡು ಮಾಡುವಂಥದ್ದು, ನಮ್ಮ ಆತ್ಮಿಕ ಜೀವನದಲ್ಲಿ ಬೆಳೆಯುವುದಕ್ಕೆ ಅಡ್ಡಿಯಾಗಿ ನಿಂತಿರುವಂಥದ್ದು ಯಾವುದು ನಮ್ಮ ಜೀವನದಲ್ಲಿ ಇರಕೂಡದು. ಹಾಲೆಲೂಯ. ಇವತ್ತು ಮಧ್ಯಾಹ್ನ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತಿರುವಾಗ ದೇವಜನರೇ, ನಾವು ದೇವರೊಂದಿಗೆ ಮತ್ತೊಮ್ಮೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಬೇಕು, ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕು. ಕರ್ತನಿಗೆ ನಾವು ಮಾತು ಕೊಡಬೇಕು. ಕರ್ತನೇ,
ನನ್ನ ಜೀವನದಲ್ಲಿ ಹೇಯವಾದದ್ದು, ಬೇಡವಾದದ್ದು, ಕೆಟ್ಟದ ಕರ್ತನೆ ಯಾವುದೇ ರೀತಿಯಾದ ಸುಳ್ಳಾದ ಕಾರ್ಯಗಳು, ಪಾಪದ ಕಾರ್ಯಗಳು ನನ್ನ ಜೀವಿತವನ್ನು ಆಡಳಿತ ಮಾಡಬಾರದು, ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಾರದು. ನಾನು ಭೂ ಸಂಬಂಧವಾದ ಯಾವುದೇ ಸ್ವಭಾವಗಳಿಗೆ ನಾನು ಒಪ್ಪಿಸಿಕೊಡುವುದಿಲ್ಲ. ನಾನು ಕರ್ತನಿಗೆ ಮೀಸಲಾಗಿದ್ದೇನೆ, ಯೇಸುವಿಗೆ ನಾನು ಮೀಸಲಾಗಿದ್ದೇನೆ. ಯೇಸುವಿಗಾಗಿ ನನ್ನ ಜೀವಿತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ. ಅಲ್ಲಿ ಹೇಳುತ್ತದೆ, ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳುವುದೆಲ್ಲ ಭೂ ಸಂಬಂಧವಾದ ವಿಷಯಗಳು. ಅದು ಪ್ರಾಕೃತವಾದದ್ದು. 15 ವಚನದಲ್ಲಿ ಪ್ರಾಕೃತವಾದದ್ದು. ಮತ್ತೊಂದು ಪದ ಹೇಳುತ್ತದೆ, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಪ್ರಾಕೃತ ಎಂಬುದಾಗಿ ಪ್ರಾಕೃತ ಶರೀರವೂ ಇದೆ, ಆತ್ಮಿಕ ಶರೀರವೂ ಇದೆ. ಪ್ರಾಕೃತ ಸ್ವಭಾವಗಳು, ಆತ್ಮಿಕ ಸ್ವಭಾವಗಳು ಇದೆ. ಕೊರಿಂಥ ಪತ್ರಿಕೆ ಅದರ ಬಗ್ಗೆ ಹೇಳುತ್ತದೆ. ಈ ಪ್ರಾಕೃತವಾದದ್ದು, ನೀಚವಾದದ್ದು, ಹೇಯವಾದದ್ದು, ಇಂತಹ ಕೆಟ್ಟ ಗುಣಗಳು, ಕೆಟ್ಟ ಲಕ್ಷಣಗಳು, ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಕಾಣಿಸಿದರೆ ವಾಕ್ಯ ಹೇಳುತ್ತದೆ ಅದು ಯಾರಿಗೆ ಸಂಬಂಧಪಟ್ಟದ್ದು? ದೆವ್ವಗಳಿಗೆ ಸಂಬಂಧಪಟ್ಟದ್ದು. ದೆವ್ವ ಇದೆ ಅಂತ ನಂಬುತ್ತೀರಾ? ದೆವ್ವ ಇದೆ ಅಂತ ನಂಬುತ್ತೀರಾ? ಎಷ್ಟು ಜನ ನಂಬುವುದಿಲ್ಲ ಹೇಳಿ? ದೆವ್ವ ಇಲ್ಲ ಅಂತ ನಂಬುವವರು ಯಾರು? ಪಿಶಾಚಿ ಇದ್ದಾನೆ ನಂಬುತ್ತೀರಾ? ಸೈತಾನ್ ಇದ್ದಾನೆ ನಂಬುತ್ತೀರಾ? ಇದ್ದಾನೆ ಅವನು. ದೆವ್ವಗಳಿದೆ. ಈ ಕೆಟ್ಟದಾದ ಕಾರ್ಯಗಳನ್ನೆಲ್ಲ ನಮ್ಮ ಜೀವನದಲ್ಲಿ ತರುವಂಥವನು ಯಾರು? ನಾವು ಅವನಿಗೆ ಒಪ್ಪಿಸಿಕೊಟ್ರೆ ಅವನೇ ಅದನ್ನೆಲ್ಲ ನಿಯಂತ್ರಣ ಮಾಡ್ಕೊಳ್ತಾನೆ. ನಮ್ಮನ್ನು ಅವನಿಗೆ ಬಿಟ್ಟು ಕೊಟ್ಟರೆ ಅವನೇ ಅದನ್ನೆಲ್ಲ ಹತೋಟಿಗೆ ತೆಗೆದುಕೊಳ್ತಾನೆ. ದೆವ್ವಗಳಿಗೆ ಸಂಬಂಧಪಟ್ಟದ್ದು ಯಾವುದು ಇರಬಾರ್ದು. ಸೈತಾನ ನಮ್ಮ ಜೀವನದಲ್ಲಿ ಅವಕಾಶ ಪಡುವುದಕ್ಕೆ ಯಾವುದು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಾರದು. ಹಾಲೆಲೂಯ್ಯ, ಸ್ತೋತ್ರ, ಹಾಲೆಲೂಯ್ಯ. ನಮ್ಮ ಜೀವಿತ ಪೂರ್ಣವಾಗಿ ಕ್ರಿಸ್ತನಿಗೆ ಬಿಟ್ಟು ಕೊಟ್ಟುವಂಥದ್ದಾಗಬೇಕು. ಸ್ತೋತ್ರ, ಹಾಲೆಲೂಯ್ಯ. ನಂತರ ಹೇಳ್ತದೆ, ಅದು ಗಲಿಬಿಲಿಗೆ ನಡೆಸುವಂಥದ್ದು. ಡಿಸಾರ್ಡರ್. ಗಲಿಬಿಲಿ ಅಂದರೆ ಡಿಸಾರ್ಡರ್. ನಮ್ಮ ಜೀವನದಲ್ಲೇ ನಮಗೆ ಕನ್ಫ್ಯೂಷನ್, ಗಲಿಬಿಲಿ ಇಲ್ವಾ? ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಗೊತ್ತಾಗುವುದಿಲ್ಲ. ಗಲಿಬಿಲಿ, ಕನ್ಫ್ಯೂಷನ್. ತುಂಬ ಕಳವಳಕ್ಕೆ ಒಳಪಡುತ್ತೇವೆ. ಯಾಕಪ್ಪ ಇದು ಹೀಗೆ ಅಂತ ನಮ್ಗೆ ಗೊತ್ತಾಗುವುದಿಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ ಇಲ್ಲ, ಗಲಿಬಿಲಿ. ಏನೇ ಇದ್ದರೂ ಸಮಾಧಾನ ಇಲ್ಲ. ಬೇಕಷ್ಟು ಹಣ ಇದೆ, ಆಸ್ತಿ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಒಳ್ಳೆ ಜಾಬ್ ಇದೆ, ಎಲ್ಲವೂ ಅನುಕೂಲ ಇದೆ. ಆದರೆ ಶಾಂತಿ, ಸಮಾಧಾನ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಗಲಿಬಿಲಿಗೊಳಗಾಗುತ್ತೇವೆ. ಎಲ್ಲ ಕನ್ಫ್ಯೂಷನ್. ಪೈಶಾಚಿಕವಾದ ಶಕ್ತಿಗಳು ಜೀವನದಲ್ಲಿ ಕಾರ್ಯ ಮಾಡುವುದರಿಂದಲೇ, ನೀಚವಾದ ಕಾರ್ಯಗಳಿಗೆ ನಮ್ಮನ್ನು ಒಳಪಡಿಸಿ, ದೇವರ ಆತ್ಮನಿಗೆ ವಿರುದ್ಧವಾದ ಕಾರ್ಯಗಳಿಗೆ ನಮ್ಮನ್ನು ಒಳಪಡಿಸಿ, ದೆವ್ವಗಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವು ಅಂಗೀಕರಿಸಿಕೊಂಡದರಿಂದ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತವು ಹಾಲೆಲೂಯ ಶಾಂತಿಯಿಂದ, ನೆಮ್ಮದಿಯಿಂದ, ಸಮಾಧಾನದ ಮುಂದೆ ಹೋಗುವುದಿಲ್ಲ. ಅದು ಗಲಿಬಿಲಿಗೊಳಗಾಗುತ್ತದೆ. ಇವತ್ತು ಗಲಿಬಿಲಿಯ ಜೀವಿತ ನಡೆಸ್ತಾ ಇದೆಯೋ, ಸಮಾಧಾನ ಜೀವಿತ ನಡೆಸ್ತಾ ಇದೆಯೋ? ಯೇಸು ಕ್ರಿಸ್ತನಿಗೆ ಒಳಗಾದಂಥ ಒಬ್ಬ ವ್ಯಕ್ತಿ ಯಾವಾಗಲೂ ಸಮಾಧಾನದ, ನೆಮ್ಮದಿಯ ಜೀವಿತವನ್ನು ನಡೆಸುವಂಥವನಾಗಿರಬೇಕು, ನಡೆಸುವಂಥವನಾಗಿರುತ್ತಾನೆ. ಆದರೆ ಇವತ್ತು ಕೂಡ ಗಲಿಬಿಲಿಯ ಒಂದು ಜೀವಿತಕ್ಕೆ, ಕಳವಳದ ಒಂದು ಜೀವಿತಕ್ಕೆ ನೀವು ಒಳಗಾಗಿದ್ದರೆ, ಹಾಲೆಲೂಯ್ಯ, ದೆವ್ವಗಳಿಗೆ ಸಂಬಂಧಪಟ್ಟದ್ದು ನಮ್ಮ ಜೀವನದಲ್ಲಿ ಇದೆ ಎಂಬುದಕ್ಕೆ ಕಾರಣ. ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ, ಯಾಕಂದರೆ ಇನ್ನು ಸಮಯ ಮುಗೀತಾ ಬಂತು. ಮುಂದಿನ ಸಮಯದಲ್ಲಿ ಸಂಜೆಯ ಆ ಒಂದು ಸೆಷನ್ನಲ್ಲಿ ಉಳಿದಂಥ ಕಾರ್ಯಗಳು ಹೇಳುತ್ತೇನೆ. ಮತ್ತಲ್ಲಿ ಹೇಳುತ್ತದೆ ಏನೆಂದರೆ, ಅದು ನಮ್ಮನ್ನು ನೀಚ ಕೃತ್ಯಗಳಿಗೆ ಒಳಪಡಿಸುತ್ತದೆ. ಜೋರಾಗಿ ಹೇಳಿರಿ, ಯಾವ ಕೃತ್ಯಗಳಿಗೆ? ನೀಚ ಕೃತ್ಯಗಳಿಗೆ ಒಳಪಡಿಸುತ್ತದೆ. ಇಷ್ಟು ವಿಷಯಗಳು ಇಲ್ಲಿ ಹೇಳಲ್ಪಟ್ಟಿದೆ. ಅದು ಭೂ ಸಂಬಂಧವಾದ ಏನು ಜ್ಞಾನದ ಲಕ್ಷಣಗಳಾಗಿದೆ. ಆತ್ಮನ ವಿಷಯವಾಗಿ ಹೇಳುವಾಗಲೂ ಎಷ್ಟು ತರಹದ ಆತ್ಮಗಳಿದೆ? ಎಷ್ಟು ತರಹದ ಆತ್ಮಗಳಿದೆ? 3 ತರಹದ ಆತ್ಮಗಳಿದೆ. ಒಂದು ಮನುಷ್ಯಾತ್ಮ, ಇನ್ನೊಂದು ದುರಾತ್ಮ, ಇನ್ನೊಂದು ದೇವರಾತ್ಮ. ಗಲಾತಿ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಶರೀರ ಭಾವದ ಸ್ವಭಾವಗಳು, ಅಭಿಲಾಷೆಗಳು ಮತ್ತು ಆತ್ಮಭಾವದ ಅಭಿಲಾಷೆಗಳು, ಇದು ಒಂದಕ್ಕೊಂದು ಏನಾಗ್ತದೆ? ಹೋರಾಟ ನಡೆಸುತ್ತದೆ. ನಮ್ಮ ಶರೀರದಲ್ಲಿ ಹೇಗೆ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಇರ್ತದೆ. ಬಿಳಿ ರಕ್ತ ಕಣಗಳು ಏನು ಮಾಡ್ತಾರೆ? ನಮ್ಮ ಶರೀರದಲ್ಲಿ ನರ್ಸಸ್ ತುಂಬ ಜನ ಇದ್ದಾರೆ. ಏನು ಮಾಡ್ತದೆ ಬಿಳಿ ರಕ್ತ ಕಣಗಳು? ಯಾಕೆ ಬೇಕು ನಮ್ಮ ಶರೀರದಲ್ಲಿ? ರೋಗ ನಿರೋಧಕ ಶಕ್ತಿಯಾಗಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತದೆ. ಯಾವುದು? ಬಿಳಿ ರಕ್ತ ಕಣಗಳು. ಅದು ಕಡಿಮೆ ಆದರೆ ರೋಗ ಹೆಚ್ಚುತ್ತದೆ, ಬೇಗನೆ ಶರೀರಕ್ಕೆ ರೋಗ ಬಾಧಿಸುತ್ತದೆ. ಆದರೆ ಬಿಳಿ ರಕ್ತ ಕಣಗಳು ಸರಿಯಾಗಿ
ಅದರ ಕೆಲಸವನ್ನು ಹೋರಾಟವನ್ನು ಮಾಡದೆ ಹೋದರೆ ನಮ್ಮ ಶರೀರ ಏನಾಗಿಬಿಡ್ತದೆ? ನಿತ್ರಾಣವಾಗಿ ಬಿಡುತ್ತದೆ. ನಾವು ರೋಗಿಗಳಾಗಿ ಬಿಡುತ್ತೇವೆ. ನಮ್ಮ ಆತ್ಮಿಕ ಜೀವನದಲ್ಲಿ ಪರಿಶುದ್ಧಾತ್ಮನ ನಿಯಂತ್ರಣಕ್ಕೆ ನಾವು ಒಳಪಡದೆ ಹೋದರೆ, ಸ್ತೋತ್ರ, ಪರಿಶುದ್ಧಾತ್ಮನು ಎಲ್ಲವನ್ನು ಹತೋಟಿಗೆ ತೆಗೆದುಕೊಳ್ಳದೆ ಹೋದರೆ, ಪರಿಶುದ್ಧಾತ್ಮನ ಆ ನಮ್ಮ ಶರೀರದೊಳಗೆ ಬರುವಂತಹ ಈ ಎರಡು ಹೋರಾಟಗಳ ಮಧ್ಯದಲ್ಲಿ, ಸಣ್ಣಸಾಟಗಳ ಮಧ್ಯದಲ್ಲಿ, ಒಂದು ಶರೀರ ಭಾವದ ಅಭಿಲಾಷೆಗಳು, ಮತ್ತೊಂದು ಕಡೆ ಆತ್ಮನ ಅಭಿಲಾಷೆಗಳು ನಮ್ಮ ಜೀವನದಲ್ಲಿ ಎರಡೂ ಕಡೆ ಅದು ಸೆಳೆದಾಡುತ್ತದೆ, ಹೋರಾಡುತ್ತದೆ. ಪರಿಶುದ್ಧಾತ್ಮನು ಎಲ್ಲವನ್ನು ನಿಯಂತ್ರಣಕ್ಕೆ ತಗೊಳ್ಬೇಕು. ಹಾಲೆಲೂಯ್ಯ. ಪರಿಶುದ್ಧಾತ್ಮನ ಎಲ್ಲವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು. ನಮ್ಮ ಜೀವಿತ ಪೂರ್ಣವಾಗಿ ಪರಿಶುದ್ಧಾತ್ಮನ ಹತೋಟಿಯಲ್ಲಿ ಇರಬೇಕು. ಪರಿಶುದ್ಧಾತ್ಮ ದೇವರೇ ನನ್ನೊಳಗೆ ಇಳಿದು ಬಾ, ಪರಿಶುದ್ಧಾತ್ಮ ದೇವರೇ ನನ್ನ ನಿಯಂತ್ರಣಕ್ಕೆ ತೆಗೆದುಕೋ. ನನ್ನ ಜೀವನದಲ್ಲಿ ಹೋರಾಡುವ ದುರಾತ್ಮನ ಶಕ್ತಿಗಳಿಂದ, ಹಾಲೆಲೂಯ್ಯ, ಪಾಪದ ಶಕ್ತಿಗಳಿಂದ, ನೀಚವಾದ ಕೃತ್ಯಗಳಿಂದ, ದೆವ್ವದ ಆ ಎಲ್ಲ ವಿಧವಾದ ಶಕ್ತಿಗಳಿಂದ ನನ್ನ ಬಿಡುಗಡೆ ಮಾಡಿ, ಲೋಕ ಸಂಬಂಧವಾದ ಜ್ಞಾನದಿಂದ ಬಿಡುಗಡೆ ಮಾಡಿ. ಲಗಜನ ಶಂದನ, ಹಾಲೆಲೂಯ. ಪರಿಶುದ್ಧಾತ್ಮ ದೇವರ ನಿಯಂತ್ರಣ, ಆ ಒಂದು ಅಭಿಷೇಕ, ಆ ಒಂದು ನಡೆಸುವಿಕೆ ನನ್ನ ಜೀವನದಲ್ಲಿ ಉಂಟಾಗಬೇಕೆಂಬುದಾಗಿ, ಹಾಲೆಲೂಯ, ಈ ಮಧ್ಯಾಹ್ನ ಸಮಯದಲ್ಲಿ ಒಪ್ಪಿಸಿಕೊಡುವುದಾದರೆ, ಕರ್ತನೇ, ನನಗೆ ಆ ಪರಲೋಕದ ಜ್ಞಾನ ಬೇಕು, ಆ ಅಭಿಷೇಕ ನನಗೆ ಬೇಕು. ನನ್ನ ಮೇಲೆ ಅನೇಕ ಶಕ್ತಿಗಳು ಹೋರಾಡುತ್ತಾ ಇದೆ, ಪಾಪದ ಶಕ್ತಿಗಳು ಹೋರಾಡುತ್ತಾ ಇದೆ. ನನ್ನನ್ನು ಬೀಳಿಸುವುದಕ್ಕಾಗಿ, ನನ್ನ ಹಾಳು ಮಾಡುವುದಕ್ಕಾಗಿ, ನನ್ನ ಆತ್ಮಿಕ ಜೀವಿತವನ್ನು ಕೆಡಿಸುವುದಕ್ಕಾಗಿ, ಕೆಟ್ಟದಾದ ಕಾರ್ಯಗಳು, ನೀಚ ಕೃತ್ಯಗಳು ನನ್ನ ಜೀವನದಲ್ಲಿ ಬರುವುದಕ್ಕೋಸ್ಕರವಾಗಿ ನನ್ನೊಂದಿಗೆ ಹೋರಾಡುತ್ತಿರುವಂಥ ಅನೇಕ ಶಕ್ತಿಗಳಿದೆ. ಹಲ್ಲೆಲೂಯಾ. ಕೆಲವೊಮ್ಮೆ ನಾವು ಅಂದುಕೊಳ್ಳೋದು ಈ ಚರ್ಚೊಳಗೆ ಕೂತ್ಕೊಂಡ್ರೆ ಎಷ್ಟು ಒಳ್ಳೆಯದೆಂಬುದಾಗಿ. ಹೊರಗೆ ಹೋದರೆ ಒಂದಲ್ಲ ಒಂದು ಸಮಸ್ಯೆ ಬಂದೇ ಬರ್ತದೆ ಅಲ್ವಾ? ಒಂದಲ್ಲ ಒಂದು ಸಮಸ್ಯೆ, ಆ ಹೋರಾಟ, ಈ ಹೋರಾಟ, ಆ ಚಿಂತೆ, ಈ ಚಿಂತೆ, ಆ ಸಮಸ್ಯೆ, ಈ ಸಮಸ್ಯೆ. ಚರ್ಚಲ್ಲಾದರೆ ಸ್ತೋತ್ರ ಹೇಳಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಕೂತ್ರೆ ಎಷ್ಟು ಒಳ್ಳೆಯದು ಅಂತ ಅನಿಸ್ಕೊಳ್ತದೆ. ಆದರೆ ಹೊರಗೆ ಹೋಗದಿರುವುದಕ್ಕೆ ಸಾಧ್ಯವೇ ಅಲ್ಲ. ನಾವು ಅದರೊಂದಿಗೆ ಹೋರಾಡಬೇಕು. ಒಂದು ಹೋರಾಟ ಕಣದಲ್ಲಿ ನಾವು ಇದ್ದೇವೆ ಪ್ರಿಯರೇ. ಹಾಲೆಲೂಯ್ಯ. ಈ ಹೋರಾಟದಲ್ಲಿ ನಾವು ಗೆಲ್ಲಬೇಕು. ಹಾಲೆಲೂಯ್ಯ. ನಾವು ಕರ್ತನು ಜಯಶಾಲಿಯಾಗಿದ್ದಾನೆ, ಅವನು ಎಲ್ಲವನ್ನು ಜಯಿಸಿದವನಾಗಿದ್ದಾನೆ. ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಡೋಣ. ಕರ್ತನೇ, ನನ್ನ ಜೀವಿತದಲ್ಲಿ ಹೋರಾಡುವಂತಹ ಎಲ್ಲ ದುಷ್ಟರ ಶಕ್ತಿಗಳಿಂದ ನನ್ನ ಬಿಡುಗಡೆ ಮಾಡು, ಪಾಪದ ಶಕ್ತಿಗಳನ್ನು ಬಿಡುಗಡೆ ಮಾಡು. ಲೋಕ ಸಂಬಂಧವಾದ ಲಕ್ಷಣಗಳು, ಜ್ಞಾನದ ಲಕ್ಷಣಗಳು ನನ್ನ ಜೀವಿತವನ್ನು ಕಾರ್ಯ ಮಾಡುವುದಾಗಿದ್ದರೆ ಅದರಿಂದ ಮಧ್ಯಾಹ್ನ ಸಮಯದ ಬಿಡುಗಡೆ ಮಾಡಿ ಎಂಬುದಾಗಿ ನಾವು ಕರ್ತನಲ್ಲಿ ಕೇಳಿಕೊಳ್ಳೋಣ. ಹಾಲೆಲೂಯ್ಯ. ದೆವ್ವದ ಶಕ್ತಿಗಳು, ಪೈಶಾಚಿಕ ಶಕ್ತಿಗಳು, ಅಂಧಕಾರದ ಶಕ್ತಿಗಳು, ದುರಾತ್ಮ ಶಕ್ತಿಗಳು, ಪಾಪದ ಶಕ್ತಿಗಳು, ನನ್ನ ಜೀವಿತ ಮೇಲೆ ಹೋರಾಡುವ ಎಲ್ಲ ದುಷ್ಟ ಶಕ್ತಿಗಳಿಂದ ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಒಪ್ಪಿಸಿಕೊಡೋಣ, ಸಮರ್ಪಿಸಿಕೊಡೋಣ. ಕರ್ತನಲ್ಲಿ ನಾವು ಕೇಳಿಕೊಳ್ಳೋಣ. ನಮ್ಮ ಯೇಸು ನಮ್ಮ ಸಹಾಯಕನಾಗಿದ್ದಾನೆ, ನಮ್ಮ ರಕ್ಷಕನು ನಮಗೆ ಸಹಾಯಕನಾಗಿದ್ದಾನೆ. ನಮ್ಮ ಕಷ್ಟದಲ್ಲಿ, ನಮ್ಮ ಬೇಸರದಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ನೋವುಗಳಲ್ಲಿ, ನಮ್ಮ ಸಂಕಟಗಳಲ್ಲಿ ನಮ್ಮನ್ನು ಬಿಡಿಸುವುದಕ್ಕಾಗಿ ನಮ್ಮ ಯೇಸು ನಮ್ಮ ಸಂಗಡ ಇದ್ದಾನೆ. ಈ ಹೋರಾಟದಲ್ಲಿ ನಾವು ಗೆಲ್ಲಬೇಕು. ಹಾಲೆಲೂಯ್ಯ, ಸ್ತೋತ್ರ. ಹೊಲಸಾದ ಕೆಸರಿನಿಂದ ನನ್ನನ್ನು ರಕ್ಷಿಸಿದಿ, ಹೊಲಸಾದ ನಿಂದ ನನ್ನನ್ನು ರಕ್ಷಿಸಿದಿ, ಪಾಪ ತೊಳೆದು ಶುದ್ಧೀಕರಿಸಯ್ಯ ಈ ದಿವ್ಯ ಸಮಯದೋಳು. ಹಾಲೆಲೂಯ್ಯ. ಪಾಪ ತೊಳೆದು ಶುದ್ಧೀಕರಿಸಯ್ಯ ಈ ದಿವ್ಯ ಸಮಯದೋಳು. ಆತ್ಮ ಸ್ವರೂಪನೇ
ಬೆಟ್ಟದಲ್ಲಿ ಇಳಿದು ಬಂದವನೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ, ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯ, ಆತ್ಮದಾಹವ ತೀರಿಸಯ್ಯ ಈ ದಿವ್ಯ. ಸಮಯದೊಳು. ಪಕ್ಕದಲ್ಲಿ ನಿಂತವರ ಕೈಗಳನ್ನು ಹಿಡಿದುಕೊಳ್ಳಿರಿ, ಅಕ್ಕಪಕ್ಕದಲ್ಲಿರುವಂಥವರ ಕೈಗಳನ್ನು ಹಿಡಿದುಕೊಳ್ಳ್ರಿ. ನೀವು ಪರಸ್ಪರ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ. ಎಲ್ಲರಿಗೂ ವಿಶೇಷವಾದ ಪರಲೋಕದ ಜ್ಞಾನವನ್ನು ದೇವರು ಅನುಗ್ರಹಿಸುವಂತೆ ಪ್ರಾರ್ಥನೆ ಮಾಡಿರಿ. ಜೀವನದಲ್ಲಿ ನಿಯಂತ್ರಣಕ್ಕೆ ಒಳಪಡಿಸಿರುವಂಥ ಎಲ್ಲ ದುರಾತ್ಮನ ಶಕ್ತಿಗಳಿಂದ, ಪಾಪದ ಶಕ್ತಿಗಳಿಂದ, ನೀಚವಾದ ಕೃತ್ಯಗಳಿಂದ, ಬೇಡವಾದ ಕೃತ್ಯಗಳಿಂದ, ಹೊಲಸಾದ ಕೃತ್ಯಗಳಿಂದ ಬಿಡುಗಡೆಯಾಗಿ ಎಲ್ಲರೂ ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿರುವುದಕ್ಕಾಗುವಂತೆ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ. ಹುರಾಗಬ ಶಂಬನಾರಬ. ಕರ್ತನೇ, ಸಹೋದರನ ಆಶೀರ್ವಾದ ಮಾಡು, ಸಹೋದರಿಯನ್ನ ಆಶೀರ್ವಾದ ಮಾಡು. ಅವರ ಕಷ್ಟಗಳನ್ನು ನೀಗಿಸು, ಅವರ ಸಮಸ್ಯೆಗಳನ್ನು ಬಗೆಹರಿಸು, ಅವರ ಗಲಿಮೆಗಳನ್ನು ದೂರ ಮಾಡು. ಅವರ ಕರ್ತನೇ ತೊಂದರೆಗಳನ್ನು, ಇಕ್ಕಟ್ಟುಗಳನ್ನು, ವೇದನೆಗಳನ್ನು, ನೋವುಗಳನ್ನು ದೂರ ಮಾಡು. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಶರೀರದ ಮೇಲೆ, ಆತ್ಮನ ಮೇಲೆ ಹೋರಾಡುವಂಥ ದುರಾತ್ಮ ಶಕ್ತಿಗಳು, ಪಾಪದ ಶಕ್ತಿಗಳು, ದೆವ್ವದ ಕಾಟಗಳು, ಅಂಧಕಾರದ ಶಕ್ತಿಗಳು, ಈ ಲೋಕ ಸಂಬಂಧವಾದ ಜ್ಞಾನದ ಕಾರ್ಯಗಳು ಅವೆಲ್ಲವೂ ಸಂಪೂರ್ಣವಾಗಿ ಜೀವನದ ತೊರಗಿ ಹೋಗಲಿ. ಎಲ್ಲರೂ ಬಿಡುಗಡೆಯಾಗಲಿ, ಎಲ್ಲರೂ ಬಿಡುಗಡೆಯಾಗಲಿ, ಎಲ್ಲರೂ ಬಿಡುಗಡೆಯಾಗಲಿ. ಹೊಸ ಅಭಿಷೇಕ ಪರಲೋಕದ ಇಳಿದು ಬರಲಿ. ಕಬಾರಗಜನ ಶಂಬನಾರಗಜನಶ್ಯ. ಹಾಲೆಲ್ಲೂಯ ಸ್ತೋತ್ರ. ಕರ್ತನೇ, ಇದುವರೆಗೂ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದೆಯಪ್ಪ. ನಿಮ್ಮಲ್ಲಿ ಜ್ಞಾನಿ ಯಾರು, ನಿಮ್ಮಲ್ಲಿ ಬುದ್ಧಿವಂತನು ಯಾರು ಎಂಬುದಾಗಿ ಕೇಳಿದ ಪ್ರಶ್ನೆಯ ಮುಂದೆ ಲೋಕ ಸಂಬಂಧವಾದ ಜ್ಞಾನವಿದೆ, ಮೇಲಿನಿಂದ ಬಂದಂಥ ಜ್ಞಾನವಿದೆ. ಅದರಲ್ಲಿ ನಾವು ಯಾವುದನ್ನು ಹೊಂದಿಕೊಳ್ಳಬೇಕು, ಅನುಭವಿಸಬೇಕೆಂಬುದರ ಕುರಿತಾಗಿ ನಿನ್ನ ವಾಕ್ಯ ನಮಗೆ ತಿಳಿಸುತ್ತಾ ಇದೆ. ನಿಮ್ಮಲ್ಲಿ ಒಬ್ಬನಿಗೆ ಜ್ಞಾನವು ಕಡಿಮೆಯಾಗಿದ್ದರೆ ಹಂಗಿಸದೆ ಉದಾರವಾಗಿ ಕೊಡುವಂಥ ಕರ್ತನಲ್ಲಿ ಕೇಳಿಕೊಳ್ಳಲಿ ಎಂಬುದಾಗಿ ವಚನ ಹೇಳುತ್ತದೆ. ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನಮಗೆ ಪರಲೋಕದ ಜ್ಞಾನ ಬೇಕು, ನಮಗೆ ವಾಕ್ಯದ ಜ್ಞಾನ ಬೇಕು ಸ್ವಾಮಿ. ವಾಕ್ಯದಲ್ಲಿ ನಾವು ಐಶ್ವರ್ಯಂತವರಾಗಬೇಕು, ವಾಕ್ಯದಲ್ಲಿ ನಾವು ಬಲಗೊಳ್ಳಬೇಕು ಸ್ವಾಮಿ. ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಲಿ ಸ್ವಾಮಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳು ನನ್ನ ಹೃದಯದಲ್ಲಿ ನಾನು ಸಂಗ್ರಹಿಸಿಕೊಂಡಿದ್ದೇನೆ ಎಂಬುದಾಗಿ ಕೀರ್ತನೆಗಾರರು ಹೇಳಿದ ಪ್ರಕಾರವಾಗಿ ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ಐಶ್ವರ್ಯವಂತರಾಗುವಂತೆ, ಪಾಪಕ್ಕೆ ನಮ್ಮ ಜೀವನ ಬಿಟ್ಟು ಕೊಡದಂತೆ, ಅದ್ಭುತವಾಗಿ ಕರ್ತನಲ್ಲಿ ಉಪಯೋಗಿಸಲ್ಪಡುವಂತೆ, ಕರ್ತನಿಗಾಗಿ ಕಟ್ಟಲ್ಪಡುವ ಜೀವಿತವಾಗಿ ಮಾರ್ಪಡುವಂತೆ ನಮಗೆ ಸಹಾಯ ಮಾಡಬಹುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿನ ಆಶೀರ್ವಾದ ಮಾಡಿರಿ, ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ. ಮುಂದೆಯೂ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದು ಸಹಾಯ ಮಾಡಿ. ಯೇಸು ನಾಮದಲ್ಲಿ ತಂದೆ, ಆಮೇನ್.